ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ದರ್ಶನ್ ಆ್ಯಂಡ್ ಗ್ಯಾಂಗ್ನ ಕರಾಳ ಮುಖ ಒಂದೊಂದೇ ಬಯಲಾಗ್ತಾ ಇದೆ. ಒಬ್ಬ ವ್ಯಕ್ತಿಯನ್ನು ಹೀಗೂ ಕೊಲ್ಲಬಹುದಾ, ಹೀಗೂ ಪ್ಲ್ಯಾನ್ ಮಾಡಬಹುದಾ ಅಂತ ಹೇಳಿ ಮೇ ಬಿ ಇವರನ್ನು ನೋಡಿನೇ ಕಲಿಬೇಕು ಅಂತ ಅನಿಸುತ್ತೆ. ನಿಜಕ್ಕೂ ದರ್ಶನ್ ವ್ಯಕ್ತಿತ್ವ ಏನು, ಅವ್ರು ಹೇಗಿರ್ತಾರೆ, ಹೀಗೆ ಹಲವಾರು ಪ್ರಶ್ನೆಗಳು 100% ಇರುತ್ತೆ ನಮಗೆಲ್ರಿಗೂ ಕೂಡ. ನಾವು ಬರೀ ತೆರೆಯ ಮುಂದೆ ನೋಡ್ತೀವಿ, ವಾವ್ ಏನು ಅದ್ಭುತವಾಗಿ ನಟಿಸ್ತಾರೆ, ಏನಪ್ಪ ವಾವ್ ಒಳ್ಳೆ ಸಂದೇಶ ಇರುವಂಥ ಸಿನಿಮಾಗಳನ್ನು ಮಾಡ್ತಾರೆ ಅಂತ ಹೇಳಿ ನಾವೆಲ್ಲ ಅವ್ರನ್ನ ಪೂಜೆ ಮಾಡ್ತಿದ್ವಿ. ಬಟ್ ಇತ್ತೀಚೆಗೆ ಯಾಕೋ ಇತ್ತೀಚಿನ ಬೆಳವಣಿಗೆ ನೋಡ್ತಾ ಇದ್ದಾರೆ, ಬೇಡವೇ ಬೇಡ ಅನ್ನೋ ಲೆವೆಲ್ಗೆ, ಅವರ ಸವಾಸವೇ ಬೇಡ, ಅವ್ರ ಸಿನಿಮಾಗಳೇ ನೋಡಬಾರ್ದು ಅನ್ನೋ ಲೆವೆಲ್ಗೆ ನಮಗೆಲ್ಲ ಸಿಟ್ಟಿದೆ. ನಿಜಕ್ಕೆ ಅವ್ರು ಹೇಗೆ, ಅವರ ವ್ಯಕ್ತಿತ್ವ ಹೇಗೆ, ಅವರ ಗುಣ ಹೇಗೆ ಅಂತ ತಿಳ್ಕೊಳ್ಬೇಕು. ಅವ್ರ ಜೊತೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ. ಮೊನ್ನೆ ಇಷ್ಟೇ ರಿಲೀಸ್ ಆದಂಥ ಕಾಟೇರ ಸಿನಿಮಾದಲ್ಲೂ ಕಾಣಿಸ್ಕೊಂಡಿದ್ದಾರೆ ನಟ ರವಿಚೇತನ್. ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಸರ್. ದರ್ಶನ್ ಅವರ ಕರಾಳ ಮುಖ, ಮೇ ಬಿ ನಾವು ರಾ ಫುಟೇಜ್ಗಳೆಲ್ಲ ನೋಡಿ ನಮಗೇನೋ ಅವ್ರು ಕಂಡ್ರೇ ಹಿಂಸೆ ಅನ್ನೋ ಲೆವೆಲ್ಗೆ ಆಗಿದೆ ಮೀಡಿಯಾದವ್ರಿಗೆ. ಸೊ ನಿಮಗೆ, ನೀವು ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೀರಾ, ಸಿನಿಮಾಗಳನ್ನು ಮಾಡಿದ್ದಾರೆ, ಎಷ್ಟೋ ವರ್ಷಗಳಿಂದ ಒಡನಾಟ ಇದೆ. ನೀವು ಕಂಡಂತೆ ದರ್ಶನ್ ಸರ್? ನಾನು ಕಂಡ ದರ್ಶನ್ ಇವ್ರು ಅಲ್ವೇ ಅಲ್ಲ. ನನ್ನ ಎಲ್ಲರಿಗೂ ಹೇಗೆ ಶಾಕಿಂಗ್ ಆಯಿತು, ನನಗೂ ಇದೊಂದು ಶಾಕಿಂಗ್ ನ್ಯೂಸೇ. ಬಟ್ ಅದು ಸುಳ್ಳಾಗಲಿ ಅಂತ ನಾನು ಆಶಿಸಿದೆ. ಬಟ್ ಮೀಡಿಯಾ ಎಲ್ಲ ನೋಡಿದ್ಮೇಲೆ ಗೊತ್ತಾಯಿತು ಅದು ನಿಜ ಅಂತ. ಅರೆಸ್ಟ್ ಆದರೂ ಗೊತ್ತಾಯಿತು. ಬಟ್ ಯಾಕೆ ಹೀಗಾಯಿತು ಅನ್ನೋ ನನಗೆ ಒಂದು ಕ್ವಶನ್ ಮಾರ್ಕ್. ಯಾಕಂದರೆ ಸುಮಾರು ಒಂದು 200-250 ಸಿನಿಮಾ ಮಾಡಿದರೆ ಅಲ್ಲಿ ಜಾಸ್ತಿ ಮಾಡೋದು ದರ್ಶನ್ ಅವ್ರ ಜೊತೆ. ಸೊ ಒಡನಾಟ ಚೆನ್ನಾಗೇ ಇತ್ತು. ಜೊತೆಗೆ ನಾವು ಶೂಟ್ ಮಾಡ್ತೀವಿ, ವರ್ಕ್ ಅಲ್ಲೇ ಊಟ ಮಾಡ್ತಾಯಿದ್ವಿ, ಆಮೇಲೆ ಪಾರ್ಟೀಸ್ ಮಾಡ್ತಾಯಿದ್ವಿ, ಫ್ರೆಂಡ್ಸ್ ಕರೆದಾಗ ಎಲ್ಲ ಸೇರ್ತಾಯಿದ್ವಿ, ಚೆನ್ನಾಗಿದ್ವಿ. ಎಲ್ಲೂ ಏನೂ ಅದು ಹೇಳಿದ್ನಲ್ಲ, ನನಗೆ ಅನ್ನಿಸ್ತಾನೇ ಇಲ್ಲ ಇದು ಇಷ್ಟೊಂದೆಲ್ಲ ಆಗಿದೆ ಅಂತ. ಈ ಏನು ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಲ್ಲ, ಆ ಥರ ಈ ಥರ ಆಗಿದೆ ಅಂತೇಳಿ. ಮತ್ತು ಫೋಟೋಸು ನಾನು ನೋಡಿದೆ. ಬಟ್ ನಿಜಾನ ಆಯಿತು ಅಂತ ನನಗೆ ಕೆಲಸ ಅನಿಸುತ್ತೆ. ಅದಕ್ಕೆ ನೋಡಿ ನನಗೆ ಒಂಥರ ಮೈ ಜುಮ್ ಅಂತು. ಇನ್ಫ್ಯಾಕ್ಟ್ ಸುಮಾರು ನನಗೂ ಬಂದಿತ್ತಿದು. ಬಟ್ ಹೇಳಿದ್ನಲ್ಲ, ಇದು ಇನ್ವೆಸ್ಟಿಗೇಷನ್ ಆಗ್ತಿದ್ದರಿಂದ ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ. ಬಟ್ ನಾನು ಕಂಡ ದರ್ಶನು ಇವರಲ್ಲ. ಅಂದರೆ ನಾನು ಕುರುಕ್ಷೇತ್ರವರೆಗೂ ಅವ್ರ ಜೊತೆ ಇದ್ದೆ. ಅದಾದಮೇಲೆ ಸ್ವಲ್ಪ ಗ್ಯಾಪ್ ಆಗಿತ್ತು. ಅದಾದಮೇಲೆ ಕಾಟೇರ ರಾಬರ್ಟ್ ಮೇಲೆ ಕಾಟೇರ ಮಾಡಿದ್ವಿ. ಬಟ್ ಎಲ್ಲೂ ನಮಗೇನು ಆ ಥರ ಅನ್ನಿಸ್ತೇ ಇಲ್ಲ. ಯಾಕಂದರೆ ಅಷ್ಟು ಜಾಲಿ ಮನುಷ್ಯ, ಅಷ್ಟು ತುಂಬ ಹಚ್ಕೊತಾಯಿದ್ರು. ಆ್ಯಂಡ್ ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಯಾಕಂದರೆ ಈ ಕೊರೋನಾ ಟೈಮಲ್ಲಿ ಮತ್ತು ಪ್ರಾಣಿಗಳಾಗಲಿ ಮನುಷ್ಯರಾಗಲಿ ಎಲ್ಲರಿಗೂ ಊಟಕ್ಕೆ ಹಾಕೋದೆಲ್ಲ ಮಾಡಿದ್ದಾರೆ. ಇವೆಲ್ಲ ನೋಡಿದ್ದೀರಿ. ಆಮೇಲೆ ನಮ್ಮ ಜೊತೆನೂ ಅಷ್ಟೇ, ಯಾವತ್ತೋ ಸ್ಟಾರ್ ಅಂತ ಅಂದ್ಕೊಂಡಿಲ್ಲ, ಭಾಳ ಜಾಲಿಯಾಗಿದ್ರು, ಜೊತೆಗೆ ಇದ್ವಿ. ಎಲ್ಲಿನೂ ಇವರು ಈ ಥರ ಒಂದು ಹೊರಟು ಅಂದರೆ ಸ್ವಲ್ಪ ಇದ್ದರು. ಅಂದ್ರೆ ತೀರಾ ಈ ಥರ ಏನು ನಡೀತಾ ಇದೆ ಆ ಥರ ಸ್ವಾಭಾವಿಕ. ಬಟ್ ಇದೊಂಥರ ಆಕ್ಸಿಡೆಂಟ್ ಅಂತ ಅನಿಸುತ್ತೆ. ಇಷ್ಟು ದಿವಸ ಆಕ್ಸಿಡೆಂಟ್ ಅಂತ ಅಂದ್ಕೊತಿದ್ದೆ. ಬಟ್ ಬರ್ತಾ ಇದು ಈಗ ಆಕ್ಸಿಡೆಂಟ್ ಅಂದರೆ ಏನಾಗುತ್ತೆ, ಏನೋ ಒಂದು ಕೋಪದಲ್ಲಿ. ಈಗ ನವಜೋತ್ ಸಿಂಗ್ ಸಿದ್ದು ಅವರು ಒಂದು ಟ್ರಾಫಿಕ್ ರೇಂಜಲ್ಲಿ ಹೊಡೆದ ತಕ್ಷಣ ಸೋದಾಗ್ಬಿಟ್ರು. ಸೊ ಅದು ಬೇರೆ ಆಗುತ್ತೆ. ಬಟ್ ಈ ಥರ ಟಾರ್ಚರ್ ಮಾಡಿದಾರಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ನಂಬಕ್ಕೆ ಆಗ್ತಾಯಿಲ್ಲ. ಬಟ್ ಅವ್ರ ಜೊತೆಗಿರೋ ಒಂದಷ್ಟು ಸ್ನೇಹಿತರು ಅರೆಸ್ಟ್ ಆಗಿದ್ದಾರೆ, ಅವರು ಮಾಡಿದ್ದಾರೆ ಅಂತ ನಾನು ಮೀಡಿಯಲ್ಲಿ ನೋಡ್ತಾ ಇದ್ದೆ. ಬಟ್ ಓವರಾಲ್ ನೋಡಿದ್ರೆ ನಾವು ಇದ್ದಿದ್ದು ಗ್ಯಾಂಗ್ ಇದಲ್ಲ. ಈ ನೀವೇ ನೋಡಿ, ಆ ಆರ್ಟಿಸ್ಟಿಗೆ ಯಾವ ಕಲಾವಿದರು ಅದರಲ್ಲಿ ಇಲ್ಲ. ಸೊ ನಮ್ಮ ಕಲಾವಿದರು ನಾವು ಶೂಟಿಂಗ್ ಮುಗಿದ ತಕ್ಷಣ ಏನೋ ಪಾರ್ಟಿ ಇದ್ದರೆ ಹೋಗ್ತಿದ್ವಿ, ಕರಿತಾಯಿದ್ರು, ಹೋಗಲಿ ಬರ್ತಾಯಿದ್ವಿ, ಮುಗೀತು ಅಷ್ಟೇ. ಅಲ್ಲಿವರೆಗೂ ಸೀಮಿತ ಆಯಿತು. ಅಂದರೆ ಒಂದು ಪ್ರೊಫೆಷನ್ ವೈಸ್ ಏನಿತ್ತು ಆ ಒಂದು ಸಂಬಂಧ ಇತ್ತು. ಬಟ್ ಈ ಇನ್ನೊಂದು ಫೇಸು ಅಥವಾ ಇನ್ನೊಂದು ಇದೇನು ಗ್ಯಾಂಗ್ ಏನಿದ್ದಾವೆ, ಇವ್ರನ್ನ ಯಾರೂ ನಾವು ನೋಡಿಲ್ಲ. ಅದರಲ್ಲಿ ಒಂದು ಇಬ್ಬರು ನೋಡಿದ್ದೀನಿ ಅಷ್ಟೇ, ಬಿಟ್ಟರೆ ಉಳಿದವರೆಲ್ಲ ಹೊಸ ಮುಖಗಳೇ. ಸೊ ಇವರು ನಿಮಗೆಷ್ಟು ಹೊಸದೋ ನಮಗೂ ಅಷ್ಟೇ ಹೊಸದು. ಇವ್ರು ಎಲ್ಲಿಂದ ಬಂದರು, ಹೇಗೆ ಬಂದರು ಅನ್ನೋದೇ ನಮಗೂ ಗೊತ್ತಿಲ್ಲ. ಬಟ್ ಇವರೇ ಸೇರ್ ಮಾಡಿದ್ರಾ ಅಂದರೆ ದರ್ಶನ್ ಇವರೆಲ್ಲ ಸೇರ್ ಮಾಡಿದ್ರಾ ಅಥವಾ ಇವರೇ ಸಪ್ರೇಟಾಗಿ ಮಾಡಿದ್ರಾ ಅನ್ನೋದು ಇನ್ವೆಸ್ಟಿಗೇಷನ್ ಅಲ್ಲಿ ಮಾಡ್ತಾಯಿದ್ದಾರೆ. ಸೊ ಅದನ್ನ ಹೇಳೋದು ತಪ್ಪಾಗುತ್ತೆ. ಹಾಗೆ ನಾನು ದರ್ಶನ್ ಪರ ಅಂತ ಹೇಳ್ತಾ ಇಲ್ಲ. ಯಾರೇ ಆಗಲಿ ತಪ್ಪೇ ಅದು ಶಿಕ್ಷೆ ಆಗಲೇಬೇಕು. ನಾನು ಅದನ್ನ ಖಂಡಿಸ್ತೀನಿ. ಬಟ್ ಇವ್ರಿಗೂ ಅಷ್ಟೇ, ಈ ಕಡೆ ರೇಣುಕಾಸ್ವಾಮಿಯವರು ಆ ಒಂದು ರೀತಿಯಲ್ಲಿ ತಿರ್ಕೊಂಡಿದ್ರೆ ನನಗೂ ಬೇಜಾರಾಯಿತು. ಬಟ್ ಒಂದು ಮೆಸೇಜ್ಗೋಸ್ಕರ ಇಷ್ಟೊಂದೆಲ್ಲ ಅವಶ್ಯಕತೆ ಇರಲಿಲ್ಲ. ಒಂದು ಫೋನ್ ಕಾಲು ನೋಡಿ ಅದು ಆಗಿದೆ ಅನ್ನೋದು ಒಂದು, ಅಥವಾ ಪವಿತ್ರ ಗೌಡನೇ ಒಂದು ಫೋನ್ ಮಾಡಿ ಅಥವಾ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಮುಗ್ದೋಗ್ಬಿಟ್ಟಿರೋದು. ಇದು ವೆರಿ ಸ್ಮಾಲ್ ಇನ್ಸಿಡೆಂಟ್ ಇದು. ಅಂದರೆ ಮೆಸೇಜ್ ಕಳಿಸೋದು, ಅದನ್ನು ಕ್ರೈಮ್ನವ್ರಿಗೆ ಹೇಳಿದ್ರೆ ಮುಗ್ದೋಗಿರೋದು, ಸೈಬರ್ ಕ್ರೈಮ್ಗೆ ಹೇಳಿದ್ರೆ ಮುಗ್ದೋಗಿರೋದು. ಬಟ್ ಈ ಮಟ್ಟಿಗೆ ಹೋಗುತ್ತೆ ಅನ್ನೋದು ನಿಜವಾಗ್ಲೂ ನಂಬಕ್ಕೆ ಆಗ್ತಾಯಿಲ್ಲ. ಸರ್, ಒಂದು ಹೆಣ್ಣಿನಿಂದನೇ ಆರಂಭ, ಒಂದು ಹೆಣ್ಣಿನಿಂದನೇ ಅಂತ್ಯ ಅಂತ ಹೇಳ್ತಾರೆ. ಇಷ್ಟು ಒಂದು ಅವರೇ ತುಂಬ
ಅಡಿಯಿಂದ ತುಂಬ ಕಷ್ಟಪಟ್ಟು ಇಂಡಸ್ಟ್ರಿಯಲ್ಲಿ ಒಂದು ಹೆಸರು ಮಾಡಿದವರು, ಇಷ್ಟು ಕೋಟಿ ಕೋಟಿ ಅಭಿಮಾನಿಗಳನ್ನು ಸಂಪಾದನೆ ಮಾಡಿದವರು, ತೆರೆಯ ಮುಂದೆ ಹೀರೋ ಆಗಿದ್ದವರು, ತೆರೆಯ ಹಿಂದೆ ವಿಲನ್, ನಿಜ ಜೀವನದಲ್ಲಿ ವಿಲನ್ ಅಂತ. ಹಂಗೆ ನೋಡಿದ್ರೆ ನಾವು ನಿಮ್ಮನ್ನು ವಿಲನ್ಗಳ ಥರ ನೋಡ್ತೀವಿ, ಬಟ್ ನೀವು ರಿಯಲ್ ಲೈಫಲ್ಲಿ ಹೀರೋಗಳ ಥರ ಜೀವನವನ್ನು ಸಾಗಿಸ್ತಾ ಇದ್ದೀರಾ. ಸೊ ಈ ಒಂದು ಹೆಣ್ಣಿನಿಂದ ಇಷ್ಟೆಲ್ಲ ಆಯ್ತಲ್ಲ, ಅದು ಕೂಡ ಯಾರೋ ಗೆಳತಿಗೋಸ್ಕರ, ಮನೆಯವ್ರಿಗೋಸ್ಕರನೂ ಅಲ್ಲ. ಇದನ್ನು ನೋಡೋಕೆ ಏನು ಅನಿಸುತ್ತೆ ಸರ್? ಒಂದು ಸಿನಿಮೆಯ ರೀತಿಯಲ್ಲೇ ಮಾಡಿಬಿಟ್ಟಿದ್ದಾರೆ ಸರ್ ಎಲ್ಲವನ್ನು ಕೂಡ. ಅಲ್ಲ, ಎಲ್ಲವೂ ಶುರುವಾಗೋದು ಹೆಣ್ಣಿಂದನೇ, ಅಂತ್ಯವಾಗೋದು ಹೆಣ್ಣಿಂದನೇ. ಅದು ಹಿಂದೆ ಕತೆ ನೋಡಿದ್ರು ಎಲ್ಲ ಅದೇ, ರಾಮಾಯಣ ಮಹಾಭಾರತ ಎಲ್ಲನೂ ಹಂಗೆ ಮುಂದಿರೋದು. ಬಟ್ ನೀವು ಹೇಳಿದ್ರಿ ಗೆಳತಿ ಅಂತ ಹೇಳಿದ್ರೆ, ಸೊ ಅದ್ರ ಬಗ್ಗೆ ನಾನು ಪರ್ಸ್ನಲಾಗಿ ಮಾತಾಡೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಅವರ ವೈಯಕ್ತಿಕವಾಗಿ ಅದು ನಮ್ಗೆ ಗೊತ್ತಿಲ್ಲ. ನನ್ನ ಪ್ರೊಫೆಷನ್ ಈಸ್ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅನ್ ಕೋ ಆ್ಯಕ್ಟರ್. ಅವ್ರು ಹೀರೋ ಇದ್ದರೂ ನಾವು ಅಫ್ಕೋರ್ಸ್ ನಾವು ಸುಮಾರು ಸಿನಿಮಾ ನೆಗೆಟಿವ್ ಮಾಡಿದ್ದೀನಿ. ಮಾರ ಅಂತ ಒಂದು ಪಾತ್ರ ಮಾಡಿದೆ, ಅದರಲ್ಲೂ ಕಂಪ್ಲೀಟ್ ನೆಗೆಟಿವ್ ಆಗಿತ್ತು. ಸೊ ಪಾತ್ರ ವಿಷಯಕ್ಕೆ ಬಂದಾಗ ಎಸ್, ನಾನು ನೆಗೆಟಿವ್ ಪಾತ್ರದಲ್ಲಿ ಭಾಳ ಅಂದರೆ ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಂದರೆ ನಾನು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ತುಂಬ ಮಾಡಿದ್ದೆ. ಅದು ಹಾಗೆ ದರ್ಶನ್ ಅವ್ರ ಜೊತೆ ರಾಬರ್ಟಲ್ಲೂ ಮಾಡಿದೆ, ಈ ಗರಡಿಯಲ್ಲಿ ಅದರಲ್ಲೂ ಮಾಡಿದ್ದೆ. ಸೊ ಪಾತ್ರ ತಕ್ಕಂತೆ ನಾವು ಚೇಂಜ್ ಆಗ್ತಾ ಇರ್ತೀವಿ. ಹಂಗಂತ ನಾವು ಅಲ್ಲಿ ವಿಲನ್ ಆಗಿ ಇಲ್ಲಿ ನಾವು ನಿಜ ಜೀವನದಲ್ಲಿ ವಿಲನ್ ಆಗ್ತೀವಿ ಅಂತ ಬೇಕಾದ್ರೆ ನಮ್ಮ ಮೆಸೇಜ್ ಕೇಳಿ ನಾವು ಹೇಗಿದ್ದೀನಿ ಅಂತೇಳಿ. ಪ್ರೊಫೆಷನ್ನೇ ಅದು. ಅಲ್ಲಿ ಮುಗಿದ ತಕ್ಷಣ ಅಲ್ಲಿಂದ ಇಲ್ಲಿಗೆ ನಾವು ಸಂಬಂಧ ಇರಲ್ಲ, ಮನೆಗೂ ಪ್ರೊಫೆಷನ್ಗೂ ಸಂಬಂಧ ಇರಲ್ಲ. ಅಲ್ಲಿ ನಾವು ಏನೋ ಈ ಸತ್ಯಾನಂದ ಒಂದು ಸಿನಿಮಾ ಮಾಡಿದೆ. ಸತ್ಯಾನಂದಲ್ಲಿ ತುಂಬ ಅದರಲ್ಲಿ ಏನು ಕಳ್ಸ್ವಾಮಿಗಳು ಏನು ಮಾಡ್ತಾರೆ ಅದನ್ನೆಲ್ಲ ನಾವು ಮಾಡಿದ್ವಿ. ಹಾಗಂತ ಮನೆಯವರು ಅದು ನೋಡಿದ್ರು ಆ ಸಿನಿಮಾ ನೋಡಿ ಏನು ರೀ ಅಂತಂದು ಅಂತ ಆಮೇಲೆ ಗೊತ್ತಾಯಿತು ಇಟ್ಸ್ ಅ ಪ್ರೊಫೆಷನ್, ಇಟ್ಸ್ ಅ ಪಾರ್ಟ್ ಆಫ್ ಅ ಜಾಬ್. ಹಂಗಂತ ಅದನ್ನ ಕ್ಯಾರಿ ಮಾಡಲ್ಲ ನಾವು. ಸೊ ಕ್ಯಾರಿ ಮಾಡಲೂಬಾರ್ದು, ಪಾತ್ರನಲ್ಲೇ ಬಿಡಬೇಕು. ಸುಮಾರು ಮಂಗಳಮುಖಿ ಪಾತ್ರ ಮಾಡಿದ್ದೆ, ಬಸವಣ್ಣನ ಪಾತ್ರ ಮಾಡಿದ್ದೀನಿ, ಕಾಲಭೈರವ ಪಾತ್ರ ಮಾಡಿದ್ದೀನಿ, ದೇವ್ರ ಪಾತ್ರ. ಹಂಗಂದ್ರೆ ನಾನು ದೇವ್ರ ಥರ ಮನೇಲಿ ಇರೋಕ್ಕಾಗಲ್ಲ ಅಲ್ವಾ. ಅದು ಅಲ್ಲಿಗೆ ಇದು ಇಲ್ಲಿಗೆ ಅದನ್ನು ಅರ್ಥ ಮಾಡ್ಕೊಂಡು ಜೀವನ ಮಾಡೋಕ್ಕೆ ಸಾಧ್ಯ. ಅದನ್ನು ಕ್ಯಾರಿ ಮಾಡಿದ್ರೆ ವ್ಯರ್ಥ ಅದು ಒಂದು. ಆಮೇಲೆ ಈ ಒಂದು ಇನ್ಸಿಡೆಂಟಲ್ಲಿ ದರ್ಶನ್ ಅವರು ಈ ಹೇಳ್ತಾರೆ ರಿಯಲ್ಲು ಅಂತ ಹೇಳ್ತಾರಲ್ಲ, ರಿಯಲಲ್ಲಿನೂ ಅವ್ರು ಒಳ್ಳೆಯವರೇ, ರೀಲಲ್ಲೂ ಅಫ್ಕೋರ್ಸ್ ಒಳ್ಳೆಯವರೇ. ಪಾತ್ರ ಏನು ಬರ್ತದೆ ಮಾಡ್ತಾ ಹೋಗ್ತಾಯಿದ್ರು. ಬಟ್ ಅದನ್ನ ಈ ಕಡೆ ಹೇಗೆ ಕ್ಯಾರಿ ಮಾಡಿದ್ರು ನನಗಂತೂ ನಂಬೋಕ್ಕಾಗ್ತಾ ಇಲ್ಲ. ಯಾಕಂದರೆ ಹೇಳ್ದಲ್ಲ, ನಾನು ಕಂಡ ದರ್ಶನ ಅಂತೂ ಅಲ್ಲ ಇರು. ಯಾಕಂದ್ರೆ ಅಷ್ಟು ಪ್ರೀತಿ ವಿಶ್ವಾಸದಲ್ಲಿ ನಾವು ಇದ್ವಿ. ಅಷ್ಟೇ ಪಾರ್ಟಿ ಮಾಡ್ತಿದ್ವಿ, ಬರ್ತಿದ್ವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಈ ಥರ ಒಂದು ಹೊಡೆಯೋದಾಗಲಿ ಬಡಿಯೋದಾಗಲಿ ನಾವು ಇದ್ದಂತೂ ಏನೂ ಆಗಿಲ್ಲ. ಅಂದರೆ ಇಷ್ಟು ವರ್ಷ ನಾನು ಅವ್ರ ಜೊತೆ ಇದೆ, ಒಂದು 20-25 ವರ್ಷ ಆಯಿತು. ಮೆಜೆಸ್ಟಿಕರ್ ಅವ್ರ ಎಂಟ್ರಿ, ಸುದೀಪ್ ಅವ್ರ ಎಂಟ್ರಿ, ನಾನು ಆ ಟೈಮಲ್ಲಿ ಎಂಟ್ರಿ ಆಗಿದ್ದು. 3 ಜನ ಆಲ್ಮೋಸ್ಟ್ ಎಂಟ್ರಿ ಆಗಿದೆ. ಅವಾಗ ಸ್ಪರ್ಶರೇಖಾ ಅವ್ರಿಗೆ ಹೀರೋಯಿನ್ ಆಗಿದ್ರು, ಸೆಕೆಂಡ್ ಹೀರೋಯಿನ್ ಮೆಜೆಸ್ಟಿಕ್ ಆಗಿರೋದು, ಮೂರನೇದು ನನಗೆ ನನ್ನ ಪಿಕ್ಚರ್ಗೆ ಪ್ರೇಮ ಅಭಿಷೇಕ್ ಅಂತ ನಾಗೇಂದ್ರ ಪ್ರಸಾದ್ ಡೈರೆಕ್ಟ್ರು. ಸೊ ಅವಾಗ ನಮ್ಮದೆಲ್ಲ ಎಂಟ್ರಿ ಆಗಿದೆ. ಅವಾಗಿಂದ ಒಡನಾಡ ಚೆನ್ನಾಗಿದೆ. ಸುದೀಪ್ ಸರ್ ಹತ್ರನೂ ನಾವು ಚೆನ್ನಾಗಿದ್ದೀವಿ, ಇಲ್ಲೂ ಚೆನ್ನಾಗಿದ್ದೀವಿ. ಅವರಿಬ್ಬರು CCL ಮ್ಯಾಚ್ ಆಡಬೇಕಾದ್ರೂ ಜೊತೆಗಿದ್ವಿ. ಅಂದರೆ ಏಜ್ ವೈಸು ಎಲ್ಲನೂ ಅಫ್ಕೋರ್ಸ್ ಅವರಿಬ್ಬರು ಸ್ಟಾರ್, ನಾವು ಅಫ್ಕೋರ್ಸ್ ನಾವು ಬಡ ಕಲಾವಿದ. ಬಟ್ ಸ್ಟಿಲ್ ಅದನ್ನ ನಾವು ಮೇಂಟೈನ್ ಮಾಡ್ಕೊಂಬಂದಿವಿ. ಹಂಗಂತ ಅವರಿಬ್ಬರು ನಮಗೇನು ನೀನು ಚಿಕ್ಕ ಕಲಾವಿದ ಅಂತ ಯಾವತ್ತೂ ಅವರು ಅನಿಸಿಲ್ಲ. ಅದು ವಿ ಆರ್ ಟುಗೆದರ್. ಪ್ರೀತಿ ವಿಶ್ವಾಸ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಬಟ್ ಇದು ಹೆಂಗೆ ಆಯಿತು ಅನ್ನೋದನ್ನು ನನಗೆ ಈಗಲೂ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಆ ಒಂದು ಸಣ್ಣ ಮೆಸೇಜು ದೊಡ್ಡ ಮೆಸೇಜು ಬೇಡ. ಬಟ್ ಏನೇ ಅದು ಯಾವುದೋ ಮೆಸೇಜ್, ಅದು ಪೊಲೀಸ್ ಇತ್ತು, ಕಾನೂನಿತ್ತು, ಹೇಳಿದ್ರೆ ಮುಗಿದೋಗಿರೋದು. ಅದು ನಮ್ಮ ಪರ್ಸನಲಾಗಿ ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ತೊಗೊಂಡಿದ್ದಾರೆ ಅದು ನನಗೆ ಗೊತ್ತಿಲ್ಲ. ಯಾಕಂದರೆ ಅವ್ರಿನ್ನೂ ಏನೋ ಆರೋಪಿ ಅಂತ ಹೇಳ್ತಾರೆ ಹೊರಟು ಇನ್ನೂ ಅಪರಾಧಿ ಅಲ್ಲ. ಸೊ ಅದ್ರ ಬಗ್ಗೆ ಈಗಲೇ ನಾವು ಹೇಳೋದು ತಪ್ಪಾಗುತ್ತೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದು ಕೋರ್ಟ್ ಇದೆ, ಡಿಸೈಡ್ ಮಾಡುತ್ತೆ. ನಾವು ಒಬ್ಬ ದರ್ಶನ್ ಅವರ ಅಭಿಮಾನಿಯಾಗಿ ಇದನ್ನೆಲ್ಲ ಕಳೆದು ಏನೋ ಮುಕ್ತರಾಗಿ ಬರಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಸುಮಾರು ಎಷ್ಟೋ ಕೋಟಿ ಜನ ಆಶಿಸ್ತಾರೆ. ಅದೇ ಥರನೂ ಆ ಕುಟುಂಬಕ್ಕೂ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಯಾಕಂದರೆ ಅವರು ಮಿಸ್ಸಸ್ಸನ್ನು ಪ್ರೆಗ್ನೆಂಟ್ ಅಂತ ಕೇಳಿದೆ. ಸೊ ಆ ಮಗುಗೂ ಒಂದು ನ್ಯಾಯ ಸಿಗಬೇಕು. ಎರಡೂ ಕಡೆ ಬ್ಯಾಲೆನ್ಸ್ ಆಗಬೇಕು. ತಕ್ಕಡಿ ಏನಿದೆ ಎರಡು ಕಡೆ ಇದೆ. ಸೊ ಎರಡು ಕಡೆ ಬ್ಯಾಲೆನ್ಸ್ ಆಗಬೇಕು. ಅದೇನು ಕಾನೂನು ಏನಾದ್ರು ಪ್ರೂವ್ ಆದರೆ ಅದು ತಪ್ಪೇ ಶಿಕ್ಷೆ ಆಗಲೇಬೇಕು. ಅದ್ರ ಬಗ್ಗೆ ಎರಡು ಮಾತಿಲ್ಲ ಒಂದು. ಬಟ್ ಈಗಿನ ಏನು ಇನ್ವೆಸ್ಟಿಗೇಷನ್ ಇರೋದ್ರಿಂದ ನಾವು ಅದ್ರ ಬಗ್ಗೆ ಏನೂ ಹೇಳಲಿಕ್ಕೆ ಆಗಲ್ಲ. ಸೊ ಅದನ್ನ ಇಲ್ಲಿಗೆ ಬಿಡ್ತೀನಿ. ಯಾಕಂದರೆ ತುಂಬ ಅದ್ರ ಬಗ್ಗೆ ಮಾತಾಡೋಕೆ ಹೋದರೆ, ಯಾಕಂದರೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಎಷ್ಟೋ ಜನ ಕಲಾವಿದರಿಗೂ ಸಹಾಯ ಮಾಡಿದ್ದಾರೆ. ಆಮೇಲೆ ಎಷ್ಟೋ ಜನ ಕಲಾವಿದರು ನನ್ನ ಜೊತೆಗಿದ್ದವ್ರೂ ಸಹಾಯ ಮಾಡಿದಾಗ ನನಗೆ ಬಂದು ಹೇಳಿದ್ರು ಹಿಂಗೆ ದರ್ಶನ ಸಹಾಯ ಮಾಡಿದ್ರು ಅಂತ. ನಾನು ನಂಬಕ್ಕೆ ಆಗಲಿಲ್ಲ. ಮತ್ತೆ ಹೋಗಿ ಅವ್ರನ್ನ ಕೇಳಿದಾಗ ಹೌದಾ ಹೋಗ್ಲಿ ಬಿಡೋ, ಅಂದರೆ ಅವ್ರು ಈ ಕೈ ಸಹಾಯ ಮಾಡಿದ್ದನ್ನ ಈ ಕೈ ಅವ್ರು ಹೇಳ್ತಿರ್ಲಿಲ್ಲ. ಸೊ ಆ ಥರ ಒಂದು ವ್ಯಕ್ತಿ. ಸೊ ಅಂಥ ವ್ಯಕ್ತಿ ಆಮೇಲೆ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಬೇರೆ ಆಗಿದ್ದರು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ. ಆಮೇಲೆ ಪ್ರಾಣಿಗಳಿಗೂ ನೋಡ್ಕೊತಾಯಿದ್ರು. ಅವ್ರದ್ದು ಒಂಥರ ಝೂ ಥರನೇ ಇದೆ ಅವ್ರದ್ದು ಫಾರ್ಮ್ ಹೌಸು. ಸೊ ಇಷ್ಟೆಲ್ಲ ಸ್ನೇಹಜೀವಿ
ಪ್ರಾಣಿನ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದೆಲ್ಲ ಈ ಥರ ಹೆಂಗಾಯಿತು ಅದು ಹೇಳಿದ್ರೆ ಜೊತೆಗೆ ಒಂದಿಷ್ಟು ಜನ ಅಂದರೆ ನಮ್ಮ ಗ್ಯಾಂಗಲ್ಲ ಹೇಳ್ತಾ ಇರೋದು ನಾವು ಆ ಕಲಾವಿದ್ರ ಗ್ಯಾಂಗ್ ನೋಡಿದ್ದೀರ ಆ ಕಲಾವಿದ್ರು ಏನಂತ ನಾವು ಗಜಪಡೆ ಅಂತ ನಾವು ಅಂದ್ಕೊಂಡಿದ್ವಿ ಅದು ಬೇರೆ ಈಗ ಏನು ಅರೆಸ್ಟ್ ಆಗಿದ್ದಾರೆ ಈ ಎಲ್ಲ ಹೊಸ ಮುಖಗಳು ಇದು ಎಲ್ಲಿಂದ ಬಂದಿರೋ ಯಾವ ಸೈಕಲ್ ಕ್ಯಾಪಲ್ಲಿ ಬಂದ್ರು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಸರ್. ಇವಾಗ ಒಂದು ಇನ್ಸಿಡೆಂಟಿಗೆ 2 ಸಾವಾಯಿತು, 2 ಸಾವಾದಂಗೆ ಆಯಿತು ಸರ್. ಇವಾಗ ಯಾವುದೋ ಒಬ್ಬ ಅಮಾಯಕ ತಂದೆ ತೀರ್ಕೊಂಡ್ರು, ಮಗನ ಅರೆಸ್ಟು. ಇದನ್ನು ನೋಡಿದಾಗ ಏನನ್ನಿಸ್ತು ಒಂದು. ಇನ್ನೊಂದು, ಈಗ ಚಿಂಗಾರಿ ಪ್ರೊಡ್ಯೂಸರ್ನ ಮಾತಾಡ್ಸೋಕೆ ಅವ್ರು ಹೇಳಿದರು ದರ್ಶನ್ ತುಂಬ ಒಳ್ಳೆ ವ್ಯಕ್ತಿ, ಬಟ್ ಕುಡಿಬಾರ್ದು, ಕುಡಿದ್ರೆ ಮಾತ್ರ ದರ್ಶನ್ ಹೊರಟು ಅಂತ. ನಿಮಗೆ ಅನಿಸಿದ್ದಿದೆಯಾ ಸರ್ ಇದು ಅಂತ ಹೇಳಿ? ಅಲ್ಲ, ಕುಡಿದ್ರೆ ಹೊರಟು ಕೆಲವು ಬಿಟ್ಬಿಟ್ರೆ ದರ್ಶನ್ ಸೂಪರ್ ಅಂತ ಹೇಳ್ತಾರೆ, ಕುಡಿದ್ರೆ ದರ್ಶನ್ ಆಗಿರಲ್ಲ. ಅಲ್ಲ ಹೇಳಿದ ಕೆಲವರು ಕಮ್ಮಿ ಕುಡಿತಾರೆ, ಕೆಲವರು ಜಾಸ್ತಿ ಕುಡಿತಾರೆ, ಕೆಲವರು ಟೆನ್ಷನಲ್ಲಿ ಕುಡಿತಾರೆ. ಬಟ್ ಎಷ್ಟೇ ಕುಡಿದ್ರೂ ಗಲಾಟೆ ಮಾಡಬಾರ್ದು. ಕುಡಿದ್ಬಿಟ್ಟು ನಿಮ್ಮ ಮನೆ ಮಲ್ಕೊಳ್ಳಿ. ಬಟ್ ಹಾಗಂತ ರೋಡಲ್ಲಿ ಬೀದಿಯಲ್ಲಿ ಬಂದು ಗಲಾಟೆ ಮಾಡೋದ್ರೆ ತಪ್ಪಾಗತ್ತೆ. ಸೊ ಆ ಇನ್ಸಿಡೆಂಟ್ ಏನಾಗಿಲ್ಲ, ಒಂಚೂರು ತೊಗೊತಾರೆ. ಅಫ್ಕೋರ್ಸ್ ಫೈಟ್ ಗೀಟ್ ಮಾಡಿರ್ತಾರೆ, ಸ್ಟ್ರೈನ್ ಆಗಿರುತ್ತೆ, ಮತ್ತೊಂದು ಇರುತ್ತೆ, ಪ್ರೆಷರ್ ಇರುತ್ತೆ, ಏನೋ ಒಂದು ಅವ್ರ ಪರ್ಸ್ನಲ್ ಅದು. ಬಟ್ ಕುಡಿಯೋದ್ರಿಂದ ಇದಾಯಿತು ಅಂತ ಹೇಳೋಕ್ಕೂ ಆಗಲ್ಲ. ಬಟ್ ಈ ಹೇಳಿದ ಸುತ್ತಮುತ್ತ ಇರೋ ಜನನೂ ಚೆನ್ನಾಗಿರಬೇಕು. ಈಗ ನಮ್ಮ ಚಿಕ್ಕ ಮಕ್ಕಳಿಗೆ ನಮ್ಮ ತಂದೆ ತಾಯಿ ಏನು ಹೇಳ್ತಾಯಿದ್ರು, ಒಳ್ಳೆ ಸ್ನೇಹ ಮಾಡು, ಚೆನ್ನಾಗಿ ರ್ಯಾಂಕ್ ತೊಗೊತಾ ಇರೋ ಥರ ನೀನು ಜೊತೆ ಫ್ರೆಂಡ್ಶಿಪ್ ಮಾಡು. ಯಾಕೆ ಹೇಳ್ತಾರೆ ಅಂದರೆ ಒಳ್ಳೆಯವ್ರ ಹತ್ರ ಇದ್ದರೆ ನೀವು ಒಳ್ಳೆಯವ್ರಾಗಿರ್ತೀರಾ ಅಂತ ಒಂದು ಹೇಳ್ತಾರಲ್ಲ. ಸೊ ಹಾಗೆ ಎಲ್ಲರ ಮನೇಲೂ ಹೇಳಿರ್ತಾರೆ. ಹಾಗೆ ಇದೂ ಅಷ್ಟೇ, ಒಂದು ಒಳ್ಳೆ ಅಟ್ಮಾಸ್ಫಿಯರು, ಒಳ್ಳೆ ಗೆಳೆತನ ಇತ್ತು ಅಂದರೆ ಎಲ್ಲ ಚೆನ್ನಾಗಿರುತ್ತೆ. ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನಾನೇನು ಹೇಳಿಲ್ಲ, ಇವತ್ತು ಹೇಳ್ತಾ ಇದ್ದೀನಿ. ನಾವು ಕುರುಕ್ಷೇತ್ರ ಮಾಡೋ ಟೈಮಲ್ಲಿ ದರ್ಶನ್ ಅವರ ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಇದ್ದು ಜೊತೆಲಿ, ನಾವು ಅವ್ರ ಜೊತೆ ಅವರು ಅಲ್ಲಿ ಬಂದಿದ್ರು, ಅವರು ಒಂದು ಪಾತ್ರ ಮಾಡಿದ್ರು, ಎಷ್ಟು ಚೆನ್ನಾಗಿದ್ವಿ. ಎಲ್ಲೂ ನಮಗೇನು ಅನಿಸಿಲ್ಲ. ಅಂದರೆ ಸೋ ಡಿಸಿಪ್ಲೀನ್ಡ್ ಫ್ರೆಂಡ್ಶಿಪ್ ಅಂತಂದರೆ ಅಷ್ಟು ಚೆನ್ನಾಗಿತ್ತದು. ಅದು ಎಲ್ಲೋ ಗ್ಯಾಪಲ್ಲಿ ಒಂದು 3-4 ಜನ ಸೇರಿಕೊಂಡು ಆ ಸುತ್ತಮುತ್ತ ವಾತಾವರಣನೇ ಚೇಂಜ್ ಆಗೋಯ್ತು. ನಮಗೆ ಇಲ್ಲಿ ಏನಂತಾರೆ ಫಸ್ಟ್ ಸರ್ಕಲ್ ಅಂತ ಹೇಳ್ತಾರಲ್ಲ, ಎಂಟ್ರಿ ಆಗಲಿಕ್ಕೆ ಆ ಪರ್ಮಿಷನ್ ತಗೋ ಥರ ಬಂದ್ಬಿಡ್ತಲ್ಲಿ ಒಟ್ಟಿಗಿದ್ದವರು. ನಮ್ಗೆ ಅಲ್ಲೇ ನಾನು ಅವ್ರನ್ನ ಮೀಟಾಗಿ ಪರ್ಮಿಷನ್ ತೊಗೊಂಬರೋ ಥರ ಅನಿಸ್ತಾ. ಅವಾಗ ಸ್ವಲ್ಪ ನಾನು ಅವಾಗ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಕಮ್ಮಿ ಮಾಡಿದೆ. ಯಾಕಂದರೆ ಈಗ ಆಮೇಲೆ ಅವ್ರ ಸ್ಕೂಲ್ ಫ್ರೆಂಡ್ಸನ್ನೆಲ್ಲ ಬಿಟ್ಬಿಟ್ರು, ಕಂಪ್ಲೀಟ್ ಬಿಟ್ಬಿಟ್ರು. ಸರ್ ಅವರು ಅಂಥ ಚೈಲ್ಡ್ಹುಡ್ ಫ್ರೆಂಡ್ಸ್ ಬಿಟ್ಟರು. ಆಮೇಲೆ ನಾವು ಮೊನ್ನೆ ಬಂದವರು. ಆಮೇಲೆ ನಮಗೂ ಒಂದು ಅಲ್ಲಿ ಆಮೇಲೆ ದರ್ಶನ್ ಅವರು ನಾನು ದರ್ಶನ್ ತಪ್ಪು ಅಂತ ಹೇಳ್ತಾ ಇಲ್ಲ, ದರ್ಶನ್ ಗೊತ್ತಾಗ್ತಾ ಇಲ್ಲ ಅದು ಅವ್ರ ಬೆನ್ನಿಂದ ಏನು ನಡೀತಾ ಇದೆ ದರ್ಶನ್ ಗೊತ್ತಾಗ್ತಾ ಇಲ್ಲ. ಯಾಕೆ ಹೇಳಿ, ಸುತ್ತಮುತ್ತ ಇರೋರು ಚೆನ್ನಾಗಿರ್ಬೇಕು. ಸ್ವಲ್ಪ ಹಿತ್ತಾಳ ಕಿವಿ ಹೇಳಿದ್ನ ಇಮಿಡಿಯೇಟ್ ಕೇಳ್ಬಿಡ್ತಾರೆ, ಇಮಿಡಿಯೇಟ್ ರಿಯಾಕ್ಟ್ ಆಗ್ತಾರೆ ಅಂತ ಹೇಳ್ತಾರೆ. ಹೌದಾ ಸರ್ ಅಂತ ಹೇಳಿ. ನೀವು ಯಾಕಂದರೆ ಅಷ್ಟು ಸಿನಿಮಾಗಳಲ್ಲಿ ಅಷ್ಟು ವರ್ಷಗಳಿಂದ ನೋಡಿರ್ತೀರಾ, ತುಂಬ ಹತ್ತಿರದಿಂದ ನೋಡಿರ್ತೀರಾ. ಈಗ ನಾವೆಲ್ಲ ಕೂತ್ಕೊಂಡು ಅಂತೆ ಅಂತ ಹೇಳೋ ಬದಲು ನಿಮ್ಗಳಿಗೆ ಗೊತ್ತಿರುತ್ತೆ. ಇಲ್ಲ, ಅದೇನಾಗಿದೆ ನನಗೆ ಹಿತ್ತಾಳ ಕಿವಿ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಯಾಕಂದ್ರೆ ನಮ್ಗೆ ಯಾವತ್ತೂ ಅನುಭವ ಆಗಿಲ್ಲ, ಅದು ಗೊತ್ತಿಲ್ಲ. ಒಂದು ಸಣ್ಣ ಇನ್ಸಿಡೆಂಟ್ ನಮಗೂ ಆಗಿತ್ತದು. ಆಮೇಲೆ ಅದನ್ನು ಕ್ಲಿಯರ್ ಮಾಡ್ಕೊಂಡ್ವಿ ನಾವು. ಇದೇ ಕುರುಕ್ಷೇತ್ರ ಟೈಮಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದು. ಹಾಗೆ ಯಾರೋ ಏನೋ ಅಂದ್ರು ಅಂತ ಹಿಂಗೆ ಅದು ಆಗಿತ್ತದು. ನಾವು CCL ಟೈಮಲ್ಲಿ, ಅಂದರೆ ಸುದೀಪ್ ಅವರು ದರ್ಶನ್ ಅವರು ಜೊತೆಲಿರೋ ಟೈಮಲ್ಲಿ ನಾನು CCL 6 ವರ್ಷ ಆಡಿದ್ದೀನಿ. ಸೊ ಜೊತೆಲೇ ಇದ್ದೆ, ನಾನು ದರ್ಶನ್ ಜಾಸ್ತಿ ಇದ್ದೆ. ಸೊ ಆ ಟೈಮಲ್ಲಿ ಆ್ಯಕ್ಚುಲಿ ಸುದೀಪ್ ಅವರು ನನಗೆ ಹೇಳಿದರು, ಸ್ವಲ್ಪ ಮೇಕ್ ಹಿಮ್ ಕಂಫರ್ಟಬಲ್, ಫಸ್ಟ್ ಟೈಮ್ ಅವರು CCL ಆಡ್ತಾಯಿದ್ದಾರೆ. ಸೊ ಅಲ್ಲಿರೋ ಹುಡುಗರು ಅಡ್ಜಸ್ಟ್ ಆಗಲಿಕ್ಕಿಲ್ಲ. ಸೊ ನೀನು ತುಂಬ ಕ್ಲೋಸ್ ಇದೆಯಾ, ಸೇಮ್ ಏಜು, ಸ್ವಲ್ಪ ಅವ್ರ ಜೊತೆ ಇರು ಅಂತ ಸುದೀಪ್ ಸರ್ ನನಗೆ ಹೇಳಿದರು. ಹೀಗಾಗಿ ಜಾಸ್ತಿ ನಾನು ಅವ್ರ ಜೊತೆನೇ ಇರ್ತಿದ್ದೆ. ಸೊ ಚೆನ್ನಾಗಿತ್ತು. ಎಲ್ಲೋ ಒಂದು ಕಡೆ ಸ್ವಲ್ಪ ಒಂದು ಇನ್ಸಿಡೆಂಟ್ ಎಲ್ಲ ಆಗಿತ್ತದು. ಅದೊಂದು ಸ್ವಲ್ಪ ಗ್ಯಾಪ್ ಆಗಿತ್ತು. ಗ್ಯಾಪ್ ಆದ ನಂತರ ಈ ಕುರುಕ್ಷೇತ್ರ ಅಲ್ಲಿ ನಾನು ದುಶ್ಯಾಸನ ಪಾತ್ರ ಮಾಡಿದೆ. ಬಟ್ ದರ್ಶನ್ ಅವರು ಯಾವುದೋ ಸಿನಿಮಾ ಸಾಂಗ್ ಹೋಗಿದ್ದರು, ಆ ದುಶ್ಯಾಸನ ಪಾತ್ರ ನಾನು ಮಾಡಿ ಅಂತ ಏನೋ ಹೇಳಿದ್ರಂತೆ. ಸೊ ನನಗೆ ಇಲ್ಲಿ ಮ್ಯಾನೇಜರ್ ಬಂದು ಮಾತಾಡ್ಕೊಂಡೋದ್ರು, ಅಡ್ವಾನ್ಸ್ ಕಳಿಸ್ತೀನಿ ಅಂತ ಹೇಳಿದ್ರು. ಆಮೇಲೆ ಒಂದು ವಾರ ಆದರೂ ಮೆಸೇಜ್ ಬರಲಿಲ್ಲ. ನಾನು ಫೋನ್ ಮಾಡಿದೆ, ಯಾಕೆ ಸರ್ ಅಂದ್ರೆ, ಇಲ್ಲ ಸರ್ ದರ್ಶನ್ ಅವರು ಹೇಳಿದ್ದಾರೆ ಆ ಕ್ಯಾರೆಕ್ಟ್ರನ್ನ ಹೋಲ್ಡ್ ಮಾಡಿ, ನಾನು ಬಂದು ಡಿಸೈಡ್ ಮಾಡ್ತೀನಿ ಅನ್ನೋದು. ಹಂಗಾರೆ ಬಿಡಿ ಅಂತ ನಂಗೆ ಗೊತ್ತಾಯ್ತು. ಅದು ಸ್ವಲ್ಪ ಇದಿತ್ತು, ರೀಸನ್ ಏನಂತ ಗೊತ್ತಿರಲಿಲ್ಲ ನನಗೂ. ಸರ್ ಆಗಲ್ಲ ಬಿಡಿ ಸರ್. ಯಾಕೆ ಅಂದರೆ, ಇಲ್ಲ ಸರ್ ಬಿಡಿ ಸರ್ ಅಂತಂದೆ. ಅದಾದಮೇಲೆ ಅವರು ಸಾಂಗಿಂದ ಬಂದು ಅನಿಸುತ್ತೆ, ಅದು ಅಬ್ರಾಡಿಂದ ಬಂದರು ಅನಿಸುತ್ತೆ. ಸಾಂಗೆಲ್ಲ ಮುಗಿಸ್ಕೊಂಡು ಆಮೇಲೆ ಓಕೆ ಮಾಡಿದ್ರು, ಅಡ್ವಾನ್ಸ್ ಕಳಿಸಿದ್ರು. ಸರ್ ಅಡ್ವಾನ್ಸ್ ಬಂತು, ನಿಜವಾಗ್ಲೂ ಬಂತ ಅಂದೆ. ಹ್ಞೂ ಅಂದು. ಯಾಕೆ ಅಂದರು, ನಾನು ಹೇಳೋಕ್ಕಾಗಲಿಲ್ಲ. ಸರಿ ಆಯಿತು ಬಿಡಿ ಅಂದ್ಬಿಟ್ಟು. ಸೊ ದಟ್ ವಾಸ್ ಫಸ್ಟ್ ಇನ್ಸಿಡೆಂಟ್. ಅಂದರೆ ಇಷ್ಟು ವರ್ಷದಲ್ಲಿ ಸ್ವಲ್ಪ ಆ ಒಂದು ಗ್ಯಾಪಲ್ಲಿ ಕೆಟ್ಟಗಳಿಗೆ ಅಂತಾರಲ್ಲ, ಅದು ಏನಾಯಿತು ಅಂತ ಗೊತ್ತಿರಲಿಲ್ಲ. ಆಮೇಲೆ ಶೂಟಿಂಗ್ ಹೋದಾಗ, ಹೈದರಾಬಾದ್ ಶೂಟಿಂಗ್ ಹೋದಾಗ ಐ ಥಿಂಕ್ ಒಂದು ವಾರ ಅವರು ಶೂಟಿಂಗ್ ಮಾಡಿ ಜೊತೆಲಿದ್ದೀವಿ, ಗೊತ್ತಲ್ಲ.
ದುಶ್ಯಾಸನ ದುರ್ಯೋಧನ ಪಕ್ಕದಲ್ಲೇ ಇರ್ತಾರೆ. ಒಂದು ವಾರ ಶೂಟ್ ಮಾಡಿದ್ವಿ, ಮಾತಾಡೇ ಇಲ್ಲ ನಾವು, ಮಾತಾಡೇ ಇಲ್ಲ. ಅಲ್ಲಿರೋ ಕ್ಯಾರೆಕ್ಟರ್ಗಳು ಎಲ್ಲರೂ ಏನು ಯಾಕೆ ಇಷ್ಟು ಕ್ಲೋಸ್ ಏನು ಅಂತ. ಅವ್ರು ಆ ಕಡೆ ಕೂತ್ಕೊಳ್ಳೋ, ನಾವು ಈ ಕಡೆ ಕೂತ್ಕೊಂತಿದ್ದೆ. ಶಾರ್ಟ್ ಮುಗಿದ ತಕ್ಷಣ ನಾನು ಭಾಳ ಬೇಜಾರಾಗ್ತಿತ್ತು ನನಗೂ. ಆಮೇಲೆ ಒಂದು ಸಲ ಅರ್ಜುನ್ ಸರ್ಜಾ ಅವರು ಶೂಟಿಂಗ್ ಮುಗಿದ ತಕ್ಷಣ ರೂಮಿಗೆ ಬಾಮ ಬೇಜಾರಾಗ್ತಿದೆ, ಏನು ಮಾಡ್ತೀಯ, ಎಲ್ಲ ಒಬ್ಬನೇ ಕೂತೀನಿ. ಸರಿ ಬಾ, ನನಗೂ ಬೇಜಾರಾಗ್ತಿದೆ, ಬಾ ಮಾತಾಡೋಣ ಅಂದ್ರೆ ಹೋಗಿ ಮಾತಾಡ್ತಾ ಇದ್ವಿ. ಅವಾಗ ದರ್ಶನ್ ಸರ್ ಅಲ್ಲಿಗೆ ಬಂದರು. ನಾವು ಇಲ್ಲಿ ಬಂದಿದ್ಯಾ ಅಂತ ಅಲ್ಲೇ ಫಸ್ಟ್ ಮಾತಾಡಿದ್ದವರು. ಎಷ್ಟೋ ದಿವಸ ಏನು ಇಲ್ಲಿ ಬಂದಿದ್ಯಾ ಇಲ್ಲ ಅರ್ಜುನ್ ಸರ್ ಕರೆದ್ರು. ಓಕೆ ಕೂತ್ಕೋ, ಅಂಬರೀಷ್ ಅಣ್ಣ ಪಕ್ಕ ಇದ್ದಾರೆ, ಅವ್ರು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೋಗಿ ಮಾತಾಡಿಸಿ ಬಂದರು. ಆ್ಯಂಡ್ ಐ ವಾಸ್ ಪ್ರಿಪೇರ್ಡ್. ನನಗೆ ಗೊತ್ತಿತ್ತು, ಯಾಕಂದರೆ ಅವ್ರು ಏನು ಪ್ರಶ್ನೆ ಕೇಳ್ತಾರೆ ನಾನು ಉತ್ತರ ಕೊಡೋಕ್ಕೆ ರೆಡಿ ಇದ್ದೆ. ಅವ್ರು ಬಂದು ಕೂತ್ಕೊಂಡು ಒಂದಿಷ್ಟು ಪ್ರಶ್ನೆಗಳು ಕೇಳಿದ್ರು. ಅರ್ಜುನ್ ಸರ್ಜರ್ಗೆ ಇಬ್ಬರು ಏನು ಮಾತಾಡ್ತಾರೆ ನಂಗೆ ಅರ್ಥನೇ ಆಗ್ತಿಲ್ಲ. ಅವ್ರು ಸೀನಿಯರ್ ಅಂತ ಹೇಳ್ತಾರೆ, ಸೀನಿಯರ್ ನೀವು ಸುಮ್ಮನೆ ರೀ, ನಾವು ಮಾತಾಡ್ತೀನಿ ಆ ಥರ. ಸೊ ಒಂದಿಷ್ಟು ಕ್ಲಾರಿಟಿಗಳು ನಾವು ಕೊಟ್ವಿ. ಆಮೇಲೆ ಹಿ ವಾಸ್ ವೆರಿ ಹ್ಯಾಪಿ. ಆಮೇಲೆ ಅಲ್ಲಿ ಶುರು ಆಗಿದ್ದು ಅವತ್ತಿನಿಂದ ಈ ಕಾಟೇರವರೆಗೂ ನಮ್ಮ ಒಡನಾಟ ತುಂಬ ಚೆನ್ನಾಗಾಯಿತು. ಜೊತೆಗೆ ಶೂಟಿಂಗ್ ಹೋಗ್ತಾಯಿದ್ವಿ, ಎಲ್ಲ ಮಾಡ್ತಾಯಿದ್ವಿ, ಜೊತೆಗೆ ಪಾರ್ಟಿಗಳು ಮಾಡ್ತಾಯಿದ್ವಿ. ಎವ್ರಿಥಿಂಗ್ ವಾಸ್ ಫೈನ್. ಬಟ್ ಹೇಳಿದ ಅಷ್ಟು ಚೆನ್ನಾಗಿದ್ದವರು ಈ ಸಂಗತಿ ಫಲ ಅಂತ ಹೇಳ್ತಾರಲ್ಲ, ಹಂಗೆ ಈ ಜೊತೆಗಿದ್ದವರು ನಾನು 3-4 ಜನ ಸೇರಿಕೊಂಡು ಪೂರ್ತಿ ವಾತಾವರಣನೇ ಹಾಳು ಮಾಡಿಬಿಟ್ರು. ಯಾಕಂದ್ರೆ ಸುದೀಪ್ ಸರ್ ಹತ್ರನೂ ಚೆನ್ನಾಗಿದೆ, ಸುದೀಪ್ ಸರ್ ಹತ್ರನೂ ಮನೆಗೆ ಹೋಗ್ತೀನಿ, ಅಲ್ಲೂ ಮಾತಾಡ್ತೀನಿ. ಅವ್ರು ಹೊಡೆದೂ ವಿ ಪ್ಲೇ ಕ್ರಿಕೆಟ್ ಟುಗೆದರ್. ಸೊ ಅಲ್ಲೇನೂ ಪ್ರಾಬ್ಲಮ್ ಇಲ್ಲ. ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ KCCನ ಆಡಲಿಲ್ಲ, ಬಿಕಾಸ್ ಕಾಟೇರ ಸಿನಿಮಾ ರಿಲೀಸ್ ಇತ್ತು, ಪ್ರಮೋಷನ್ಸ್ಗೆ ಹೋಗ್ಬೇಕಿತ್ತು, ನಾನು ಆಡಲಿಲ್ಲ. ಅದು ಬಿಟ್ಟರೆ ಎಲ್ಲರೂ ಚೆನ್ನಾಗಿದ್ದೀವಿ. ನಾನು ಎಲ್ಲ ಪಾತ್ರನೂ ಮಾಡಿದ್ದೀನಿ, ಎಲ್ಲ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ, ಎಲ್ಲ ಆರ್ಟಿಸ್ಟ್ ಕೆಲಸ. ನಾನು ಇಂಡಸ್ಟ್ರಿಗೆ ಒಂದು 25-30 ವರ್ಷ ಆಯ್ತು, ಆಗ್ತಾ ಬಂತು ಆಲ್ಮೋಸ್ಟ್. ಸೊ ಅಪ್ ಡನ್ ಅರೌಂಡ್ 250 ಫಿಲ್ಮ್ಸ್. ಸೊ ಎಲ್ಲೂ ನಮಗೇನು ಯಾವುದಕ್ಕೂ ಏನು ಅಂಥ ಕೇಸ್ಗಳು ಮಾಡ್ಕೊಂಡಿಲ್ಲ. ಎಲ್ಲದ ಪ್ರೀತಿ ವಿಶ್ವಾಸನೂ ಇದ್ದೀವಿ. ಆ್ಯಂಡ್ ಬೇಡಿಕೆಗಳು ಜಾಸ್ತಿ ಇದೆ. ಮತ್ತೆ ಓಂ ಪ್ರಕಾಶ್ ಅವರು ಅಂಥ ದೊಡ್ಡ ಡೈರೆಕ್ಟರ್ ಅಂಥವ್ರ ಮತ್ತೆ ಒಂದು 20 ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ. ರೆಸ್ಟೋರೆಂಟ್ ಸರ್ ಜೊತೆ ಮಾಡಿದ್ದೀನಿ, ದೊಡ್ಡ ಸ್ಟಾರ್ ಜೊತೆ ಸಿನಿಮಾ ಮಾಡಿದ್ದೀನಿ. ಸೊ ಈ ಅಪ್ಪು ಸರ್ ಜೊತೆ ಮಾಡಿದ್ದೀನಿ. ಸೊ ಉಪೇಂದ್ರ ಸರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಜೊತೆ ಕೆಲಸ ಮಾಡಿದ್ದೀನಿ. ಬಟ್ ಜಾಸ್ತಿ ಮಾಡೋದು ದರ್ಶನ್, ಯಾಕೆ ಒಡನಾಟ ಜಾಸ್ತಿ ಇತ್ತು. ಆ್ಯಂಡ್ ಟು ಬಿ ಫ್ರ್ಯಾಂಕ್, ಐ ಲವ್ ಟು ವರ್ಕ್ ವಿತ್ ದರ್ಶನ್ ಸರ್. ಈಗ ದರ್ಶನ್ ಅವ್ರಿಗೆ ಏನಪ್ಪ ಅಂದರೆ, ನನಗೆ ಅಧಿಕಾರ ಇದೆ, ಜನ ಬಲ ಇದೆ, ಬಳಗ ಇದೆ ಅನ್ನೋ ಅಹಂಕಾರ ಇತ್ತ ಅಂತ ಸರ್. ಅದೊಂದು ಅಹಂಕಾರದಲ್ಲಿ ನೋಡಿ, ಎಲ್ಲೇ ಹೋದರೂ ಕೂಡ ನನಗೆ 2 ಮುಖ ಇದೆ, ಈ ಕಡೆ ಒಂದು ಮುಖ ಇದೆ, ಈ ಕಡೆ ಒಂದು ಮುಖ ಇದೆ, ನಾನು ವಿಲನ್ ಈಗ ಬರ್ತಡೇ ಟೈಮಲ್ಲಿ ನಮ್ಮ ಮುಂದೆ ನಾವು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಇನ್ನು ಇಷ್ಟು ದಿನ ಒಳ್ಳೆಯವನಾಗಿದ್ದು ಸಾಕು, ಇನ್ನು ಮುಂದೆ ವಿಲನ್ ಆಗಬೇಕು ಅಂತ ಹೇಳಿದರು. ಅದು ಹೇಳಿ 2-3 ತಿಂಗಳಲ್ಲಿ ಈ ಥರ ದೊಡ್ಡ ಘಟನೆನೇ ಮಾಡಿಬಿಟ್ಟಿದ್ದಾರೆ, ನಿಜಕ್ಕೂ ವಿಲನ್ ಆಗಿಬಿಟ್ಟಿದ್ದಾರೆ. ಏನು ಅನಿಸುತ್ತೆ ಸರ್, ಈ ಥರ ಎಲ್ಲ ಯಾಕೆ ಹೇಳಬೇಕು? ಒಬ್ಬ ನಟನಾದವನು ಓದಲ್ ಬಂದಲ್ಲಿ ನಂಗೆ 2 ಮುಖ ಇದೆ, ನನ್ನಲ್ಲಿ ಕ್ರೌರ್ಯ ಇದೆ, ನಾನು ವಿಲನ್ ಅಂತ ಅವೆಲ್ಲ ಹೇಳ್ಕೊಳ್ಳೋದು ಎಷ್ಟು ಸರಿ ಅಂತ ಹೇಳಿ ಸರ್? ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು. ಕುರುಕ್ಷೇತ್ರ ಟೈಮ್ವರೆಗೂ ನೀವು ನೋಡಿದ್ರಿ. ಕುರುಕ್ಷೇತ್ರವರೆಗೂ ನಿಮ್ಮ ಮಾಧ್ಯಮನೂ ಚೆನ್ನಾಗಿತ್ತು ಅವ್ರ ಜೊತೆ, ಎವ್ರಿಥಿಂಗ್ ವಾಸ್ ಫೈನ್. ಅದಾದ ನಂತರ ಅದು ಏನಾಯಿತು ನಮಗೂ ಗೊತ್ತಿಲ್ಲ, ರೀಸನ್ ನನಗೂ ಗೊತ್ತಿಲ್ಲ. ಮೀಡಿಯಾ ಎಲ್ಲ ಬ್ಯಾನ್ ಮಾಡಿದ್ರಿ, ಅದೆಲ್ಲ ಆಗೋಯ್ತು, ಆಲ್ ದೋಸ್ ಬ್ಲಾ ಬ್ಲಾ ಬ್ಲಾ. ಅಲ್ಲಿಂದ ಅವ್ರು ಸ್ವಲ್ಪ ರಗಡಕ್ಕೆ ಶುರು ಮಾಡಿದ್ರು. ಅಂದರೆ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಹೇಳಿ ನಾನು ಸುತ್ತಮುತ್ತ ಜನ ವಾ ಸೂಪರಾ ಓ ಅಂತ ಯಾರೊಬ್ರು ಬೇಕಲ್ಲಿ, ಇಲ್ಲ ಅದು ಬೇಡ, ಇದು ಹಿಂಗಿದೆ ಏನಾದ್ರು ಒಬ್ರು ಬೇಕಲ್ಲಿ. ಅಂದರೆ ಆಲ್ವೇಸ್ ತಿದ್ದಕ್ಕೆ ಏನಾದ್ರು ಬೇಕು. ಯಾವಾಗಲೂ ನಾವು ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ. ಸೊ ವಿ ಡೂ ಮಿಸ್ಟೇಕ್ಸ್. ಯಾರೋ ಒಂದು ತಿಳಿಸಿ ಹೇಳೋದಾಗಲಿ ಮತ್ತೊಂದಾಗಲಿ ಅವ್ರು ಇರಬೇಕು. ನನಗೆ ಆ ಗೈಡೆನ್ಸಲ್ಲಿ ಅವರಲ್ಲಿ ಕಾಣಿಸ್ಲಿಲ್ಲ. ಅಂದರೆ ಆ ಗ್ರೂಪಲ್ಲಿ, ಆ ಬಳಗಲ್ಲಿ. ಆಮೇಲೆ ನಮಗೂ ಅಲ್ಲಿ 1-2-3 ಸಲ ಹೋದಾಗ ನಮಗೂ ಅದು ಸರಿ ಹೋಗಲಿಲ್ಲ. ಅಂದರೆ ಇಲ್ಲೇ ಕೂತ್ಕೊಳ್ಳಿ ಬರ್ತಾರೆ. ಸೊ ನಾವು ಯಾವಾಗಲೂ ಸ್ಟ್ರೈಟ್, ನಮ್ದು ಯಾರು ಪರ್ಮಿಷನ್ ಇಲ್ಲ, ಏನಿಲ್ಲ. ನಾನು ಏನಾದರೂ ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ತಿದ್ದೆ, ಎಲ್ಲ ಹಂಗೆ ಮಾಡ್ತಿದ್ದವರು. ಅಲ್ಲಿ ದರ್ಶನ್ ಗೊತ್ತಿಲ್ಲ, ನನಗೆ ಗೊತ್ತಾಗ ದರ್ಶನ್ ಅವ್ರಿಗೆ ಗೊತ್ತಿಲ್ಲ. ದರ್ಶನ್ ಗೊತ್ತಿಲ್ಲದೇ ಇವ್ರು ಹಿಂದಿಂದು ಗ್ಯಾಂಗ್ಗಳೇನೋ ಆಟಾಡ್ತಾ ಇದ್ದಾರೆ ಈ ಥರ. ಸೊ ಹೀಗಾಗಿ ಅವ್ರನ್ನ ಹತ್ರಕ್ಕೆ ಯಾರೂ ಬಿಡೋಕ್ಕೆ ಬಿಡ್ತಿರಲಿಲ್ಲ. ಅಂದ್ರೆ ನಾವು ಅದಷ್ಟು ಕ್ಲೋಸ್ ಇದ್ದವ್ರು, ನಾವು ಏನಿದ್ದಿದ್ದೋ ನಮ್ಮನ್ನು ಒಂದೊಂದಾಗೆ ಹಂಗೆ ನ್ಯೂಟ್ರಲ್ ಮಾಡಿದ್ರು. ಸೊ ಹೀಗಾಗಿ ಆ ಜನ ಅಲ್ಲಿ ಬಂದರು. ಬಟ್ ಅವರಿಂದ ಆಯಿತು, ಇವರಲ್ಲಿ ಸೇರ್ಕೊಂಡಿದ್ದಾರೆ ಅಥವಾ ಅವರೇ ಸಪ್ರೇಟಾಗಿ ಮಾಡಿದ್ರು, ಅದನ್ನ ಗೊತ್ತಿಲ್ಲ. ಓಕೆ, ಶಾಕಿಂಗ್ ಏನಪ್ಪ ಅಂತ ಹೇಳಿದ್ರೆ, ಪೊಲೀಸರಿಗೆ ಅವರ ಮೊಬೈಲ್ ನೋಡಿದಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರೌಡಿಗಳ ನಂಬರ್ ಕೂಡ ಇತ್ತು. ಏನಾದ್ರು ಇದ್ದಾಗ ಅವ್ರಗಳ ಮೂಲಕ ಅವ್ರಗಳಿಗೆ ಧಮಕಿ ಹಾಕ್ಸೋದು, ಕೆಲವ್ರಿಗೆಲ್ಲ ಅವ್ರ ವಿರುದ್ಧ ಯಾರು ವಿರೋಧಿಗಳಿದ್ದಾರೆ ಅವ್ರು ಕಂಡ್ರೆ ಆಗಲ್ಲ, ಅಥವಾ ಅವ್ರ ಬಗ್ಗೆ ಯಾರು ನೆಗೆಟಿವ್ ಪ್ರಚಾರ ಮಾಡ್ತಾರೆ, ಈ ಥರ ಎಲ್ಲ ಇತ್ತು ಅನ್ನೋದು ಈಗ ನಿನ್ನೆ ಬೆಳಕಿಗೆ ಬಂದಿದೆ ಸರ್. ಇವೆಲ್ಲ ದೊಡ್ಡ ದೊಡ್ಡ ರೌಡಿಗಳ ನಂಬರ್ ದರ್ಶನ್ಗೆ ಯಾಕೆ ಅನ್ನೋ ಪ್ರಶ್ನೆ ಈಗ ಹುಟ್ಕೊಂಡಿದೆ ಸರ್. ಇಲ್ಲ, ಇದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಪ್ರೊಫೆಷನ್ ವೈಸ್ ಅಷ್ಟೇ ನಾವು ಅವ್ರ ಜೊತೆ ಇದ್ದಿದ್ದು. ಬಟ್ ಈ ರೌಡಿಗಳು ಗಲಾಟೆ, ಆ್ಯಂಡ್ ಟು ಬಿ ಫ್ರೆಂಡ್, ನಾನು ಗಲಾಟೆ ಅನ್ನೋದು ಭಾಳ ದೂರ. ಸಿನಿಮಾದಲ್ಲಿ ಡೈಲಾಗ್ ಹೊಡಿತೀವಿ, ಫೈಟ್ ಮಾಡ್ತೀವಿ, ಆ ವಿಷಯ ಬೇರೆ.
ಬಟ್ ಈ ಗಲಾಟೆ ಆಗಲಿ ಎಲ್ಲೇ ಆಗಲಿ ನಾನು ಎಲ್ಲೇ ಈಗ ನನ್ನ ಫ್ರೆಂಡ್ ಸರ್ಕಲ್ ಕೂತಾಗ ಯಾರೋ ಒಬ್ಬರು ವಾಯ್ಸ್ ಜಾಸ್ತಿ ತೆಗೆದ್ರೆ ಅಲ್ಲಿ ನಾನು ಸ್ಟಾಪ್ ಲಾಕಲ್ಲಿ ಮಾಯ ಆಗಿಬಿಟ್ಟಿರ್ತೀನಿ, ಇರೋದು ಇಲ್ಲ. ಆಮೇಲೆ ನಾನು ಕಟ್ ಮಾಡಿಬಿಡ್ತೀನಿ. ನಾನು ಇನ್ಫ್ಯಾಕ್ಟ್ ಮತ್ತೆ ಅವ್ರ ಹತ್ರ ನನ್ನ ಜೊತೆ ಕೂತ್ಕೊಳ್ಳೋದಿಲ್ಲ. ಆ ಥರ ನಾನು ವಿಷ್ಣು ಸರ್ ನನ್ನ ಶಿಷ್ಯ. ನಾನು ಐ ಆಮ್ ವೆರಿ ಡಿಸಿಪ್ಲಿನ್ ಪರ್ಸನ್. ನನಗೆ ಡಿಸಿಪ್ಲಿನ್ ಈ ಗೇಮ್ ಆಟ ಆಗ್ಬೋದು, ಮತ್ತೊಂದಾಗ್ಬೋದು, ಯಾವುದೇ ಆದ್ರೂ ಅಷ್ಟೇ ಡಿಸಿಪ್ಲಿನ್ ಇದ್ದರೆ ಮಾತ್ರ ನಾನು ಇರ್ತೀನಿ. ಡಿಸಿಪ್ಲಿನ್ ಇದ್ದರೆ ಅಲ್ಲಿ ಇರ್ತೀನಿ, ಇಲ್ಲಾಂದರೆ ಅವ್ರು ತೆಗೆದು ಬಿಸಾಕ್ತಾ ಇರ್ತೀನಿ ಅಂಥವ್ನು ನಾನು. ಸೊ ಹೀಗಾಗಿ ರೋಡಿಸಮ್ ಆಗಲಿ ಮತ್ತೊಂದಾಗಲಿ ಅದು ಬಿಟ್ಟು ಭಾಳ ದೂರ ನಾನು. ಅದು ನನಗೆ ಗೊತ್ತೇ ಇಲ್ಲ. ಕಾಟೇರ ಸಿನಿಮಾ ಟೈಮಲ್ಲಿ ನಿಮ್ಮ ಜೊತೆ ಇದ್ದಂಥ ಯಾವುದೊಂದು ಒಳ್ಳೆ ಮೆಮೊರಿ, ಅವ್ರ ಜೊತೆ ಕಳೆದಂಥ ಟೈಮು ಅಥವಾ ಯಾವುದಾದ್ರು ಒಂದು ಒಳ್ಳೆ ಸ್ವೀಟ್ ಯಾವತ್ತೂ ನನ್ನ ದರ್ಶನ್ ಜೊತೆ ಈ ಕ್ಷಣ ಕಳೆದಿರೋದು ಅದು ಮರ್ಯಾದೆ ಇಲ್ಲ ಅನ್ನೋ ಥರ ಇತ್ತು ಅಂದರೆ ಯಾವುದು ಸರ್ ಅವ್ರ ಜೊತೆ ಇದ್ದಂತಹ ಸಮಯ? ಇಲ್ಲ ಹಂಗೆ ಕೇಳಿದ್ರೆ ಆಲ್ಮೋಸ್ಟ್ ನೀವು ಹೇಳಿದ ಒಳ್ಳೆ ಪ್ರಶ್ನೆ ಇದು. ಕಾಟೇರ ಸಿನಿಮಾ ನೋಡಿದ್ರಾ? ನೆಗೆಟಿವೇ ಬೇಡ, ನೆಗೆಟಿವನ್ನೇ ಹೇಳಕೊಂಡು ತಿರ್ಕೊಂಡು ಬದಲು ಅವರಲ್ಲಿ ಒಂದು ಒಳ್ಳೆ ಗುಣ ಇತ್ತು ಅನ್ನೋದನ್ನು ಹೇಳುವಂಥ ಪ್ರಯತ್ನ ಮಾಡೋಣ. ಸುಮಾರಿದೆ. ಹೇಳ್ದ ಸುಮಾರು ಜನ ಟೆಕ್ನಿಷಿಯನ್ಸ್ಗೆ ಹೆಲ್ಪ್ ಮಾಡಿದ್ದಾರೆ, ಆರ್ಟಿಸ್ಟ್ಗಳಿಗೆ ಹೆಲ್ಪ್ ಮಾಡಿದ್ದಾರೆ. ಅದು ಬಿಟ್ಟು ಬೇರೆ ಮನೆ ಹತ್ರ ಸಹಾಯ ಕೇಳಕ್ಕೆ ಹೋಗ್ತಾರೆ, ಅವ್ರಿಗೂ ಎಷ್ಟೋ ಹೆಲ್ಪ್ ಮಾಡಿದ್ದಾರೆ. ಸೊ ಅದೆಲ್ಲ ನಡೀತಾನೆ ಇದೆ. ಅದು ಎಲ್ಲೂ ಅವ್ರು ತೋರಿಸ್ಕೊತಾ ಇಲ್ಲ. ಆಮೇಲೆ ಇದೇನೋ ಬರ್ತ್ಡೇಗೆ ಯಾರು ಹೂವು ಕೇಕು ತರಬೇಡಿ, ಅದ್ರ ಬದಲು ಏನಾದ್ರು ಅಕ್ಕಿ ಬೇಳೆ ಕೊಡಿ. ಅದು ನಿಮಗೆಲ್ಲ ಗೊತ್ತಿರೋ ವಿಷಯನೇ ಅದು. ಸೊ ಇಷ್ಟೆಲ್ಲ ಒಳ್ಳೆ ಗುಣಗಳಿದ್ದಾವೆ, ಅದನ್ನ ಹೈಲೈಟ್ ಮಾಡ್ತಿಲ್ಲ. ಟು ಬಿ ಫ್ರ್ಯಾಂಕ್ ನಾನು ಹೇಳ್ತಾ ಇದ್ದೀನಿ, ಈ ಮಾಧ್ಯಮದವ್ರು ಬರೀ ಇವ್ರನ್ನೇ ವಿಲನ್ನು ತೋರಿಸ್ತಾನೆ ಇದ್ದಾರೆ. ಯಾಕೆ? ಅದು ಒಳ್ಳೆ ಕೆಲಸ ಮಾಡಿ ಅದನ್ನು ತೋರಿಸಿ. ಅದು ಹೇಳಿದೆ ನೀವು ಅವಾಗ ಹೇಳಿದೆ, ಇದು ಇನ್ನೂ ಅಪರಾಧಿ ಅಲ್ಲ, ಇನ್ನು ಆರೋಪ ಸ್ಥಾನದಲ್ಲಿದ್ದಾರೆ ಅಷ್ಟೇ ಹೊರ್ತು ಇನ್ನೂ ಪ್ರೂವ್ ಆಗಿಲ್ಲ. ಪ್ರೂವ್ ಆದಮೇಲೆ ಅದು ತಪ್ಪೇ, ಅದು ಬೇರೆ ವಿಷಯ. ಬಟ್ ಈಗಲೇ ಅದನ್ನ ಯಾಕೆ ಅದನ್ನ ಬಿಂಬಿಸ್ತಾ ಇದ್ದೀರಿ ನಂಗೆ ಅರ್ಥ ಆಗ್ತಿಲ್ಲ. ಇನ್ನು ಪೊಲೀಸ್ ಇದೆ, ಕಾನೂನಿದೆ, ಅವರು ಅದು ಹೇಳ್ತಾರೆ. ಅದು ಆದಮೇಲೆ ನಿಮ್ಮ ಮೀಡಿಯಾ ಏನು ಮಾಡುತ್ತೆ, ಅದು ನಿಮ್ಮದು ಹಕ್ಕಿದೆ, ನೀವು ಮಾಡಲೇಬೇಕು, ಮಾಡ್ತೀರಾ. ಬಟ್ ಅದು ಬಿಂಬಿಸೋದು ನನಗೆಲ್ಲೋ ಒಂದು ಕಡೆ ಅದು ಇಷ್ಟ ಆಗಿಲ್ಲ. ಬರೀ ಬೆಳಗ್ಗೆ ರಾತ್ರಿನೂ ಅದೇ ತೋರಿಸೋದು ಸಮೋ ಏನಾಗುತ್ತೆ ಅದು. ಆಲ್ವೇಸ್ ಒಬ್ಬ ಆರ್ಟಿಸ್ಟ್, ಒಬ್ಬ ಸೆಲೆಬ್ರಿಟಿ ಯಾರೇ ಆಗಲಿ ನೆಗೆಟಿವ್ ಇದರಲ್ಲೇ ಇರ್ತಾರೆ. ಒಳ್ಳೆ ಕೆಲಸ ಮಾಡಿರ್ತಾರೆ, ಅದನ್ನು ತೋರಿಸಿ. ಒಳ್ಳೆ ಮೆಮೊರಿ ಅಚ್ಚಾ ನೋಡಿ ಡೈವರ್ಟ್ ಹೆಂಗಾಯಿತು ಅಂತಂದರೆ, ಹೈದ್ರಾಬಾದಲ್ಲಿ ಶೂಟ್ ಮಾಡ್ತಾಯಿದ್ವಿ. ಒಂದು ಫೈಟ್ ಇದದು. ನೀವು ಸಿನಿಮಾ ನೋಡಿದ್ರಲ್ಲ ನೀವು? ಹಾಂ, ಓಕೆ. ಅಲ್ಲಿ ಶ್ರುತಿಯವ್ರದ್ದು ಒಂದು ಸೀನ್ ನಡೆಯುತ್ತೆ. ಶ್ರುತಿಯವ್ರನ್ನ ರೇಗಿಸ್ತೀನಿ ನಾನು. ರೇಗಿಸಿ ಬಂದಾದ ತಕ್ಷಣ ಅಲ್ಲಿ ಏನಾಯಿತು ಅಂತ ಕೇಳ್ತಾರೆ. ಇವನು ಹಿಂಗೆ ಹಿಂಗೆಲ್ಲ ಮಾಡ್ದ ಅಂದ ತಕ್ಷಣ ಇವನು ತಿರುಗಿಬಿಟ್ಟು ಬಂದು ಒದ್ದಿದ್ದಾರೆ. ಆ ಒದ್ದಿದ್ದಾಗ ಏನಾಗುತ್ತೆ, ಒದ್ದು ಹಿಂದೆ ಚಕ್ಕಡಿ ಇರುತ್ತೆ, ಬಂಡಿ ವೀಲು, ಅದು ವೀಲ್ ಹೊಡೆದು ಬಂದು ಬೀಳ್ತೀನಿ. ಅದರಿಂದ ಫೈಟ್ ಶುರು ಆಗಿದೆ. ಅದನ್ನು ಕಣ್ ಕೀಳ್ತಾರೆ ಅವಾಗ. ಸೊ ಆ ಟೈಮಲ್ಲಿ ಏನಾಯಿತು, ಹೊಡೆದಾಗ ಏನಾಯಿತು, ಹಿಂದೆ ಹೊಡೆದ ತಕ್ಷಣ ಅದು ವೀಲ್ ಹೊಡೆದೋಗಿ ಬಂಡಿ ಕಬ್ಬಿಣದ ರಾಡ್ ಬರುತ್ತೆ ಗೊತ್ತಾ, ವೀಲ್ ಆ್ಯಕ್ಸಲ್ ಕೂತ್ಕೊಳತ್ತೆ, ಅದು ಬಂದು ನನ್ನ ಕಾಲ ಮೇಲೆ ಬಿತ್ತು. ಸೊ ಬಿದ್ದಾಗ ನಾನು ಹಂಗೂ ಏನೋ ಅದನ್ನ ಶಾರ್ಟ್ ಕಂಪ್ಲೀಟ್ ಮಾಡೋಣ ಅಂತ ನೋಡಿದೆ, ಅದಾಗಲಿ. ಈಗಲೂ ಸಿನಿಮಾದಲ್ಲಿ ಶಾರ್ಟ್ ಇದೆ, ಆಗಲಿಲ್ಲ. ಕಾಲು ಒಂದು ಕಿರ್ಚಿಬಿಟ್ಟೆ. ಕಿರ್ಚಿದ ತಕ್ಷಣ ಶಾರ್ಟ್ ಕಟ್ ಮಾಡೋದು ಎಲ್ಲ ಓಡಿ ಬಂದರು. ಬಟ್ ಲಕ್ಕಿಲಿ ಅದು ರೋಪ್ನ ಸಡನ್ನಾಗಿ ಬಿಡಲಿಲ್ಲ. ಅವ್ರು ಬಿಟ್ಟಿದ್ರೆ ನನ್ನ ಕಾಲು ಎಷ್ಟೊತ್ತಿಗೆ ಪುಡಿ ಆಗಿರೋದು. ಸೊ ಅವ್ರು ಸ್ಲೋಗಿ ಬಿಟ್ಟಿದ್ದಕ್ಕೆ ಇಷ್ಟು ಬ್ಲಡ್ ಕಟ್ಬಿಟ್ಟಿತ್ತು. ಸೊ ಸಡನ್ನಾಗಿ ದರ್ಶನ್ ಅವರೆಲ್ಲ ಇದರಲ್ಲಿ ಓಡಿ ಬಂದು ನನಗೆ ಬ್ರೇಕ್ ಕೊಟ್ಟು ಎತ್ಕೊಂಬಂದು ಚೇರ್ ಮೇಲೆ ಹಾಕಿ ಅದನ್ನ ಕಾಲೆಲ್ಲ ಹಮ್ಕಿ. ದೊಡ್ಡ ಸ್ಟಾರ್ಗಳು ಇದು ಮಾಡಲ್ಲ. ಬಂದು ಕೇರ್ ತೊಗೊಂಡು ರೆಸ್ಟ್ ತೊಗೊಳ್ಳೋ ನೀನು, ಇದು ಫೈಟ್ ಬೇಕಾದ್ರೆ ಆಮೇಲೆ ಇದು ಮಾಡೋಣ, ನೆಕ್ಸ್ಟ್ ಬೇರೆ ಸೀನ್ಸ್ ಮಾಡೋದು ಟಕ್ಕಂತ ಅದು ನನಗೆ ರೆಸ್ಟ್ ಕೊಟ್ಬಿಟ್ಟು ರೂಮ್ ಕಳಿಸಿ ಅಲ್ಲಿ ಬೇರೆ ಸೀನ್ ಹಾಕ್ಕೊಂಡ್ರು. ಅಂದರೆ ಹೈದ್ರಾಬಾದ್ ಹೋಗಿದ್ದೆ ಅಷ್ಟು ಹಂಗೆ ಬಿಡೋಕ್ಕಾಗಲ್ಲ. ಸೊ ಇಮಿಡಿಯೇಟ್ಲಿ ಬೇರೆ ಸೀನ್ಗೆ ಹೋದರು. ಹಿಟ್ಟು ಕೇರ್ ನಾನು ಹೇಳ್ತಾರೆ. ಇದು ಸುಮಾರು ಇನ್ಸಿಡೆಂಟ್ ಇದೆ ಹಿಂಗೆ ತೊಗೊಂಡ್ರೆ. ಕಿಟ್ಟಿ ಅಂತೂ ಸಿನಿಮಾದಲ್ಲಿ ಅಂತೂ ಅದು ಮರೆಯೋಕ್ಕೆ ಆಗಲ್ಲ ಒಂದು ಇನ್ಸಿಡೆಂಟು. ಅಂದರೆ ಸಹ ಕಲಾವಿದರನ್ನ ಎಷ್ಟು ಕೇರ್ ತೊಗೊತಾರೆ ಅಂತ ನಾನು ಹೇಳ್ತಾ ಇರೋದು. ಯಾಕಂದ್ರೆ ನಾನೇ ಅಂತಲ್ಲ, ಫೈಟರ್ಸು ಅಷ್ಟೇ. ಫೈಟರ್ಸ್ಗೆ ಯಾರು ಗೆದ್ದಿದ್ರೆ ತಾನೆ ಅಂತ. ನಾನು ಇಷ್ಟು ಸಿನಿಮಾ ಮಾಡಿದ್ದೀನಿ, ಇಷ್ಟು ಹೀರೋಗಳದ್ದು ನಾನು ಫೈಟ್ ಮಾಡಿದ್ದೀನಿ. ಬಟ್ ದರ್ಶನ್ ಅವ್ರು ಇರೋಷ್ಟು ಫೈಟ್ ಟೈಮಿಂಗ್ ಇದೆಯಲ್ಲ, ನಾನು ಇಲ್ಲಿ ಓಪನಾಗಿ ಹೇಳ್ತೀನಿ, ಯಾರಿಗೂ ಇಲ್ಲ. ಯಾರಿಗೂ ಆ ದರ್ಶನ್ ಫೈಟ್ ಟೈಮಿಂಗು, ಯಾಕಂದ್ರೆ ನಾವು ತೊಗೋಬೇಕು ಫೈಟ್ನ, ಇಲ್ಲಾಂದರೆ ಇಂಜುರಿ ಆಗೋದು. ಇವೆಲ್ಲ ಏಟಾಗಿರೋದೆಲ್ಲ ಇಂಜುರಿಗಳೇ ಇವು, ರಾಂಗ್ ಟೈಮಿಂಗಿಂದ. ಬಟ್ ದರ್ಶನ್ ಇಷ್ಟು ಸಿನಿಮಾ ಮಾಡಿದ್ದೀನಿ, ಇವತ್ತರೆಗೂ ಒಂದು ಏಟು ಬಿದ್ದಿಲ್ಲ. ಅಂದರೆ ಅವ್ರ ಜೊತೆ ಫೈಟ್ ಮಾಡ್ಬೇಕಾರೆ ಏನಿಲ್ಲ, ಆ ಟೈಮಿಂಗ್ ಚೆನ್ನಾಗಿರುತ್ತೆ. ಒಂದು ಕಿಟ್ಟಿ ಅಂತ ಒಂದು ಸಿನಿಮಾ, ಅದು ನನ್ನ ಲೈಫಲ್ಲಿ ಮರೆಯೋಕ್ಕೆ ಆಗಲ್ಲ. ಇಟ್ ವಾಸ್ ಲೈಕ್ ಅ ಡೆತ್ ಫಾರ್ ಮೀ. ಒಂದು ಟೈಮ್ ಮಿಸ್ ಆದರೆ ನಂದು ಇದೇ ಕಟ್ಟಾಗೋದು. ಅಂಥ ಒಂದು ಇನ್ಸಿಡೆಂಟು ಕಿಟಿಯಲ್ಲಿ. ಅವಾಗೆಲ್ಲ ಡಿಜಿಟಲ್ ಇರಲ್ಲ, ರೀಲು.
ಕ್ಯಾನು ಲೆಂತಿ ಶಾಟ್ ಇಟ್ಟಿದ್ದಾರೆ. ಲೆಂತಿ ಶಾಟ್ ಇಟ್ಟು ಏನಂದರೆ ಮಚ್ ತೊಗೊಂಡು ನನಗೆ ಹೊಡಿತಾರೆ. ನಾನು ಮಿಸ್ಸಾಗಿ ಹೋಗ್ತಾ ಇರಬೇಕು. ಅಂಥದ್ದು 9-10 ಬಾಳೆಕಂಬನ ಕಟ್ ಮಾಡಬೇಕು ಲೆಕ್ಕ ಹಾಕಿ. ಬಾಳೆಕಂಬನ ಕಟ್ ಇಷ್ಟು ದಪ್ಪ ಇರುತ್ತೆ. ಅದಕ್ಕೆ ಸುಮ್ಮನೆ ಹಿಂಗೆ ಹೊಡೆದ್ರೆ ಆಗಲ್ಲ. ಫೋರ್ಸ್ ಹೊಡೆದ್ರೆ ರಪ್ ಅಂತ ಹೋಗುತ್ತದು. ಸೊ ಆ ಸ್ಪೀಡಲ್ಲಿ ಹೊಡಿಬೇಕು. ಸೊ ಆ ಸ್ಪೀಡಲ್ಲಿ ನಾನು ಕೆಳಗೆ ಹೋಗ್ಬೇಕು. ಕೆಳಗೆ ಹೋಗಲಿಲ್ಲ ಅಂದರೆ ಹೊಡಿಯತ್ತಿಲ್ಲಿ. 4-5 ಸಲ ನಾವು ಮಾನಿಟ್ರ್ ಮಾಡಿದ್ವಿ. ಅಂದರೆ ಮಾನಿಟ್ರ್ ವಿತ್ ಕ್ಯಾಮ್ರಾ. ಅಂದರೆ ಟ್ರಾಲಿನೂ ಬರಬೇಕಲ್ಲ. ಒಬ್ಬರು ಮಿಸ್ ಆದರೆ ಹೋಯ್ತಲ್ಲ, ಶಾರ್ಟ್ ಆಫ್ ವೇಸ್ಟು. ಸೊ 4-5 ಸಲ ಓಕೆ ಈ ಟೈಮಿಂಗು ಹಿಂಗೆ ಅಂತೆಲ್ಲ ಮಾಡಿ ಓಕೆ ರೆಡಿ ಫಾರ್ ದ ಟೇಕ್. ಆವಾಗ ಟೈಮಿಂಗ್ ಇದ್ದದ್ದು ನನಗೂ ದರ್ಶನ್ ಅವ್ರು ಹೇಳಿದ್ರು, ಚೇತೋ ನಾನು ಹಿಂಗೆ ಹೊಡಿಬೇಕಾದ್ರೆ ನೋಡಿ ಬಾಯಿ ಮೂವ್ ಆಗಲ್ಲ ಅಂತ ಹಿಂಗೆ ಅಂತೀನಿ. ಅದು ಫೋರ್ಸ್ ಇರುತ್ತೆ ನಂದು. ಓಕೆ ಕೆಳಗೆ ಹೋಗ್ಬೇಕು ನೀನು. ನಾನು ಅದು ಬರಲಿಲ್ಲ ಅಂದರೆ ನಾನು ಅಂದರೆ ಮೂಮೆಂಟಲ್ಲಿ ಇರ್ತೀನಿ. ಬಟ್ ಅಂತ ಹಂಗಂದ ತಕ್ಷಣ ಫೋರ್ಸ್ ಇರುತ್ತೆ ನಂದು ಇದು. ಆವಾಗ ನೀನು ಬಚಾವಬೇಕು ಅಂತ. ಇದು ನಮ್ಮ ಟೈಮಿಂಗ್ ಇತ್ತು. ಡೋಂಟ್ ಬಿಲೀವ್ ಒಂದೇ ಟೇಕಲ್ಲಿ ನಾವು ಓಕೆ ಮಾಡಿದ್ವಿ. ಟಕ 9 ಭಾಳ ಲಾಸ್ಟ್ ಬಂದು ಹಿಂಗೆ ಕಡಿತಾ ಅವಾಗ ನಾನು ಕೈ ಹಿಡ್ತೀನಿ. ಅದು ಒಂದು ಫುಲ್ ಶಾಟ್ ಇತ್ತು. ಅದು ಫುಲ್ ಮಾಡಿದ್ವಿ. ಅದಾದಮೇಲೆ ಬಂದು ವಿಚಾರಿಸಿದ್ರು ಎಲ್ಲ ಓಕೆ. ಸ್ವಲ್ಪ ಕಾಲು ಇದಾಯ್ತು ನನಗೆ, ಅದು ತಿರುಗ್ತು ಆಯಿತು. ಬಟ್ ಇದು ಹೋಗ್ಬಿಡ್ರೋದಲ್ಲ ನನ್ನ ಲೈಫಲ್ಲಿ ದ ಟಫೆಸ್ಟ್ ನಾನು ಮಾಡಿದ್ದು ಅಂದರೆ ಆ ಕಿಟಿ ಒಂದು ಸಿನಿಮಾದಲ್ಲಿ. ಅದಾದಮೇಲೆ ಒಂದು ಕೊಚ್ಚೆ ಫೈಟ್ ಇತ್ತು. ಆ ಕೊಚ್ಚೆ ನಾನು ಅದು ಲೈಫಲ್ಲಿ ಫಸ್ಟ್ ಟೈಮ್ ಆ ಕೊಚ್ಚೆಯಲ್ಲಿ ನಾನು ಬಿದ್ದಿದ್ದು ಫೈಟ್. ಏನೋ ನೋಡದೇ ಇರೋ ಇನ್ಸೆಕ್ಟ್ಗಳೆಲ್ಲ ನೋಡ್ಬಿಟ್ಟಿದ್ವಿ. ಅಂದ್ರೆ ಕಿಮ್ಮೆ ಕಿಟ್ಗಳು ಅವೆಲ್ಲ ರ್ಯಾಷಸ್ ಆಗಿಬಿಟ್ಟಿತ್ತು ನನಗೂ ಇಬ್ರಿಗೂ. ಆಮೇಲೆ ಪ್ಯಾಕಪ್ ಆದಮೇಲೆ ನಾನು ಬೋರಲ್ಲಲ್ಲಿ ಹಳ್ಳಿಯಲ್ಲಿ ನಾನು ಪಂಪ್ ಮಾಡಿ ಅವರು ಸ್ನಾನ ಮಾಡೋರು, ನಾನು ಹೋಗ್ಬಿಟ್ಟು ಅಲ್ವ ಅವ್ರನ್ನ ಪಂಪ್ ಹೊಡೆಯೋರು ನಂಗೆ ಸ್ನಾನ ಇದು ಅಂದರೆ ಫುಲ್ ರ್ಯಾಷಸ್ ಆಗಿಬಿಟ್ಟಿತ್ತಲ್ಲ ನಮಗೆ. ಆ ಥರ ಒಂದು ಒಡನಾಟ ಇದ್ದವರು ಈ ಥರ ಎಲ್ಲ ಆಗಿದ್ರು ಅಂತ ಹೇಳಕ್ಕೆ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ನೀವು ಹೇಳುತ್ತೆ ನಾನು ಹೇಳ್ತಾಯಿದ್ದೀನಿ. ಒಳ್ಳೆ ಎಕ್ಸ್ಪೀರಿಯೆನ್ಸು. ಅದೇ ಸಿನಿಮಾ ಕಿಟಿಯಲ್ಲಿ ನೈಟು ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಶೂಟ್ ಮಾಡ್ತಾಯಿದ್ದೀವಿ. ಮಳೆ, ರೈನ್ ಎಫೆಕ್ಟು, ಫೈಟು. ಅಲ್ಲೇನು ಮಾಡಿದ್ರೆ ಡಮ್ಮಿ ಬಂಬುನ ಮರ್ತು ಬಿಟ್ಟಿದ್ದಾರೆ ತರೋದು ಅಂತ ನಮ್ಗೆ ಹೊಡಿತಾರಲ್ಲ ಬಂದು. ಸರಿ ರಾತ್ರಿ 2 ಗಂಟೆ ಶೂಟ್ ಮಾಡ್ತಾಯಿದ್ವಿ, ಚಳಿ ಡಿಸೆಂಬರಲ್ಲಿ. ನೋಡಿದ್ರೆ ಡಮ್ಮಿ ಮರ್ತ್ಬಿಟ್ಟಿದ್ದಾರೆ. ಅವ್ರು ಫೈಟ್ ಮಾಡ್ತಾರೆ, ಸರ್ ಡಮ್ಮಿ ಮರ್ತ್ಬಿಡಿ ಸರ್, ಇದರಲ್ಲೇ ಮಾಡಿ ಸರ್ ಅಂದರು. ಅಂದರೆ ಒರಿಜಿನಲ್ ಬಂಬು ಅದರಲ್ಲೇ ಮಾಡಿಬಿಡಿ ಸರ್ ಅಂದರು. ನೀವು ನಂಬೋದಿಲ್ಲ, ಬಂಬುನ ಎತ್ತಿಬಿಟ್ಟು ನೆಲಕ್ಕೆ ಹೊಡೆದೋಯ್ತದು. ಏನು ಆಟಾಡ್ತಾಯಿದ್ದೀನಿ ಆರ್ಟಿಸ್ಟ್ ಹತ್ರ. ಮಳೆ ಅಂದರೆ ರೈನ್ ಎಫೆಕ್ಟು. ಒಂದು ಟೈಮಿಂಗ್ ಏನು ಮಿಸ್ ಆದರೆ ಬಂಬು ಒಬ್ಬ ಆರ್ಟಿಸ್ಟ್ ಮುಖಕ್ಕೆ ಕೊಡಿದ್ರೆ ಏನು ರೀ, ಒಂದು ಲೈಫೇ ಸ್ಕ್ರ್ಯಾಪಲ್ ರೀ ಅಂತ ಮಕ್ಕ ಫೈಟ್ ಮಾಸ್ಟರ್ಗೆ ಬೈದರು. ಶೂಟಿಂಗ್ ನಿಲ್ಲಿಸಿದ್ರು. ಹೋಗಿ ತರೋರ್ಗು ಅದನ್ನ ಅಂತೇಳಿ ಹೋಗಿ ಅದನ್ನ ಹುಡುಗಿಸಿ ತರಿಸಿ ಅದನ್ನ ಶಾರ್ಟ್ನ ಕಂಪ್ಲೀಟ್ ಮಾಡಿದ್ವಿ. ಅಲ್ಲಿ ಜನ್ರೇಟ್ರು ಚಳಿ, ಜನ್ರೇಟ್ರು ಇದು ಬರುತ್ತಾ ಹೀಟು, ಅಲ್ಲೋಗಿ ಹಿಂಗೆ ಕೂತಿದ್ವಿ ಚೇರ್ ಹಾಕೊಂಡು ಇಬ್ಬರು ನಡಗ್ತಾ ಇತ್ತು. ಸೊ ಈ ಥರ ಒಡನಾಟ ನಮ್ಮದು. ಇಷ್ಟು ಅಂದರೆ ಹಿ ಯೂಸ್ ಟು ಟೇಕ್ ಕೇರ್ ಅಬೌಟ್ ಕೋ ಆರ್ಟಿಸ್ಟ್ ವೆರಿ ಮಚ್. ಫೀಮೇಲ್ ಆಗಲಿ ಮೇಲ್ ಆಗಲಿ ಎಲ್ಲರನ್ನೂ ಅಷ್ಟೇ. ಆಮೇಲೆ ಒಂದು ಸೆಟ್ಟಿಗೆ ಬಂದರೆ ಎಲ್ಲರಿಗೂ ಅಷ್ಟೇ, ಎಲ್ಲರೂ ಮಾತಾಡ್ಸಿ ಬಂದು ಕ್ಯಾಮ್ರಾನ ನಮಸ್ಕಾರ ಮಾಡೋರು, ಅಷ್ಟೊಂದು ಇದ್ದವರು. ಸೊ ನಾನು ನೋಡಿರೋದು ದರ್ಶನ್ ಅವ್ರನ್ನ. ಇದೇನು ಈಗ ಆಗಿದ್ದಲ್ಲ ಇನ್ಸಿಡೆಂಟು, ಇದು ನಾನು ನಂಬಕ್ಕೆ ಆಗ್ತಾಯಿಲ್ಲ. ಇದು ಯಾವುದೋ ಕತೆ ಥರ, ಸಿನಿಮಾ ಕತೆ ಥರ ಫೀಲ್ ಆಗ್ತಿದೆ ನನಗೆ ಹೊರತು ಇದು ದರ್ಶನ್ ಅಂತ ಅನ್ನಿಸ್ತಾನೆ ಇಲ್ಲ ನನಗೆ, ಟು ಬಿ ಫ್ರ್ಯಾಂಕ್. ಯಾಕಂದರೆ ಅಷ್ಟು ಒಡನಾಟ ಇತ್ತು, ಅಷ್ಟು ಕ್ಲೋಸ್ ಇತ್ತು, ಅಷ್ಟು ನಾವು ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ವಿ ಅಂಡರ್ಸ್ಟುಡ್ ಈಚ್ ಅದರ್. ಬಟ್ ಇಟ್ ವಾಸ್ ಅ ಸರ್ಪ್ರೈಸ್ ಫಾರ್ ಮೀ. ಎಸ್ ಸರ್, ನೀವು ಈಗ ಆ ಮನೆಯವರಿಗೆ, ಆ ಕುಟುಂಬಸ್ಥರಿಗೆ ನಿಮ್ಮ ಕಡೆಯಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಯಾಕಂದರೆ 5 ತಿಂಗಳ ತುಂಬು ಗರ್ಭಿಣಿ, ಇನ್ನೂ ತಂದೆ ತಾಯಿ ನೋವಲ್ಲಿದ್ದರೆ, ಇದ್ದಿದ್ದು ಒಬ್ಬನೇ ಆಧಾರ ಸ್ತಂಭ ಅಂತ, ಒಬ್ಬನೇ ಮಗ. ಇವತ್ತು ಈ ಥರ ಇಷ್ಟು ಕ್ರೂರವಾಗಿ ಕೊಂದು ತಗೊಂಡೋಗಿ ಎಲ್ಲೋ ಹಾಕಿ ಇಷ್ಟು ಹಿಂಸೆ ಕೊಟ್ಟಿರೋದು ಏನು ಹೇಳ್ತಾರೆ? ಅದು ಅದನ್ನ ಮತ್ತೆ ರಿಪೀಟ್ ಮಾಡ್ತೀನಿ ನಾನು. ದರ್ಶನ್ ಒಬ್ಬರೇ ಅಂತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಫೋಟೋಸು ಅದೇ ಮೀಡಿಯಾದಲ್ಲಿ ನೋಡ್ತಾ ಇದ್ದೀರಿ, ಅದು ಎಲ್ಲರೂ ಶೇರ್ ಮಾಡಿರ್ಬೋದು. ಬಟ್ ಇವ್ರು ಅದ್ರಲ್ಲಿ ಇದ್ರೋ ಇಲ್ಲೋ ಅನ್ನೋ ಗೊತ್ತಿಲ್ಲ. ಅಥವಾ ದರ್ಶನ್ ಅವ್ರನ್ನ ಪ್ಲೀಸ್ ಮಾಡೋಕ್ಕೆ ಇವ್ರು ಯಾರೋ ಮಾಡಿದ್ರಾ ಏನೋದು ನಮಗೂ ಗೊತ್ತಿಲ್ಲ. ಅದು ಇನ್ವೆಸ್ಟಿಗೇಷನಲ್ಲಿ ಹೇಳುತ್ತೆ. ಬಟ್ ನನಗೊಂದು ಇದು ಬಂತು, ಏನೋ ಅಕೌಂಟ್ ನಂಬರಿಂದ ಬಂತು. ಪಾಪ ಅವ್ರಿಗೆ ಏನಾದ್ರು ಒಂದು ಇದು ನಾವು ಅದು ಮಾಡಿದ್ವಿ. ಎಷ್ಟು ಮಾಡಬೇಕೋ ಅಷ್ಟು ನಾವು ಮಾಡಿದ್ವಿ. ಸುಮಾರು ಜನ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಬಟ್ ಹೋದ ಜೀವ ಅಂತೂ ಕೊಡೋಕ್ಕಾಗಲ್ಲ. ಬಟ್ ಎಲ್ಲೋ ಹುಟ್ಟೋ ಮಗುಗೆ ಒಂದು ಆಸರೆ ಆಗಲಿ, ಆ ಕುಟುಂಬಕ್ಕೆ ಒಂದು ಆಸರೆ ಆಗಲಿ ಅಂತ ಫೈನಾನ್ಷಿಯಲಿ ಒಂದಿಷ್ಟು ಜನ ಹೆಲ್ಪ್ ಮಾಡಿದ್ದಾರೆ, ನಾವು ಮಾಡಿದ್ವಿ, ಮುಂದೆನೂ ಮಾಡ್ತಾರೆ. ಅದು ಬಿಟ್ಟು ಇನ್ನೇನು ಪ್ರಾಣ ಅಂತೂ ಹೋಯ್ತು, ಅದರಿಂದ ಏನು ಹೇಳೋಕ್ಕಾಗಲ್ಲ. ಬಟ್ ದರ್ಶನ್ ಅವ್ರ ಮುಂದೆ ಏನು ಕೇಸ್ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ಕೇಸ್ ಏನೇ ಆದ್ರೂ
ದರ್ಶನ್ ಅವ್ರು ಮಾತ್ರ ಅವ್ರ ಫ್ಯಾಮಿಲಿನ ಬಿಡಲ್ಲ ಅಷ್ಟು ಮತ್ತು ನಾನು, ಯಾಕಂದರೆ ಅವನು ಈಸ್ ಅ ಹಾರ್ಟ್ಲಿ ಪರ್ಸನ್, ವೆರಿ ಗುಡ್ ಆಟ್ ಹಾರ್ಟ್. ಸೊ ಅವ್ರಿಗಂತೂ ಒಂದು ಹೆಲ್ಪ್ ಮಾಡೇ ಮಾಡ್ತಾರೆ, ಅದು ನೋ ಡೌಟ್ ಅಬೌಟ್ ಇಟ್. ಅವರ ಅಭಿಮಾನಿಗಳಿಗೆ ಎಲ್ರಿಗೂ ಧಮಕಿ ಆಗ್ತಾ ಇದ್ದಾರೆ, ಈವನ್ ಮೀಡಿಯಾ ಪೀಪಲ್ಸ್ಗೆ ಎಲ್ರಿಗೂ ನಿಮ್ಮನ್ನ ಬಿಡಲ್ಲ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ, ಯಾರು ಮಾತಾಡ್ತಾವ್ರಿಗೆ ಎಲ್ರಿಗೂ ಕೂಡ ಧಮಕಿ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಏನು ಹೇಳ್ತಾರೆ ಸರ್ ಅಭಿಮಾನಿಗಳಿಗೆ, ನೀವು ಅವ್ರ ಜೊತೆ ಇದ್ದಂಥವ್ರು ಈ ಸಂದರ್ಭದಲ್ಲಿ? ಇಲ್ಲ, ಅಭಿಮಾನಿಗಳು ಮಾಡ್ತಿರೋ ತಪ್ಪು, ಅದು ಕಾನೂನಿದೆ, ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಸೊ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ, ಕಾನೂನು ಏನು ಹೇಳುತ್ತೆ ಅದಕ್ಕೆ ತಲೆ ಬಾಗಲೇಬೇಕು. ನಾನು ಈ ಒಂದು ಮಾಧ್ಯಮ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ದರ್ಶನ್ ಅವರ, ಯಾಕಂದ್ರೆ ನಾನು ಒಬ್ಬ ಅಭಿಮಾನಿ, ದರ್ಶನ್ ಅವರ ಅಭಿಮಾನಿ ನಾನು ಅಷ್ಟೇ. ದಯವಿಟ್ಟು ಏನೂ ಗಲಾಟೆ ಮಾಡೋಕ್ಕೆ ಹೋಗಬೇಡಿ, ಅದು ಕಾನೂನು ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಅದೆಲ್ಲ ಆಗಲಿ. ಅದಾದಮೇಲೆ ಏನು ಡಿಸೈಡ್ ಆಗುತ್ತೆ ಅದು ಕಾದು ನೋಡೋಣ. ಯಾಕಂದರೆ ದರ್ಶನ್ ಅವ್ರು ಆಚೆ ಬರೋದು ನಾವು ಕಾಯ್ತಾಯಿದ್ದೀವಿ, ನೀವು ಕಾಯ್ತಾ ಇದ್ದೀರಾ, ಗಲಾಟೆ ಮಾಡಿಕೊಂಡು ಯಾಕೆ? ದಯವಿಟ್ಟು ಶಾಂತವಾಗಿರಿ, ಏನಾಗುತ್ತೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಕಾನೂನು ಇದೆ, ಅದು ತಕ್ಕಂತೆ ಆಗುತ್ತೆ, ದಯವಿಟ್ಟು ಸಮಾಧಾನವಾಗಿರಿ. ಓಕೆ, ಇಂಡಸ್ಟ್ರಿ ಅವ್ರ ಸಿನಿಮಾಗಳು ಡೆವಿಲ್ ರಿಲೀಸ್ ಆಗಬೇಕಿತ್ತು, ಬೇರೆ ಬೇರೆ ಸಿನಿಮಾಗಳಿಗೆ ಕೂಡ ಸಿಗ್ನೇಚರ್ ಹಾಕಿದ್ರು, ಅವ್ರಗಳ ನಿರ್ಮಾಪಕಗಳ ಕತೆ ಏನು ಅಂತ ಹೇಳಿ, ಇಂಡಸ್ಟ್ರಿಗೆ ಏನಾದ್ರು ಲಾಸ್ ಆಗುತ್ತೆ ಅಂತ ಅನಿಸುತ್ತಾ ಅಂತ ಹೇಳಿ? ಡೆಫಿನೆಟಾಗಿ ಲಾಸ್ ಆಗುತ್ತೆ, ಯಾಕಂದರೆ ಅವ್ರು 5 ವರ್ಷವರೆಗೂ ಡೇಟ್ ಇರಲಿಲ್ಲ ಅವ್ರದ್ದು, ನಂಗೆ ಚೆನ್ನಾಗಿ ಗೊತ್ತು, 5 ವರ್ಷವರೆಗೂ ಡೇಟ್ ಇಲ್ಲ ಅವ್ರದ್ದು. ಡೆವಿಲೂ ಆಲ್ಮೋಸ್ಟ್ ಫಿನಿಷಿಂಗ್ ಸ್ಟೇಜಲ್ಲಿ ಇತ್ತು, ಡಿಸೆಂಬರ್ಗೆ ರಿಲೀಸನ್ನು ಪ್ಲ್ಯಾನ್ ಮಾಡಿದ್ರು ಅವರು. ನಾನು ಡೆವಿಲ್ ಮಾಡಿಲ್ಲ, ನನಗೆ ಗೊತ್ತಿಲ್ಲ ಅಂತಕಂತೆಗಳು ಫಿನಿಷ್ ಆಗಿತ್ತು ಆಲ್ಮೋಸ್ಟು ಅಂತ. ಬಟ್ ಕತೆ ಏನಾಗಲಿ ಏನಿದೆ ನನಗೆ ಗೊತ್ತಿಲ್ಲ. ಎಲ್ಲೋ ಆ ಟೈಟ್ಲ್ ನನಗೂ ಅದೇ ಟ್ರೋಲ್ ಮಾಡ್ತಾರೆ, ಟೈಟ್ಲ್ ಡೆವಿಲ್ಗೂ ಇದಕ್ಕೂ ಹಾಗೆ ಹೀಗೆ ಅಂದರು. ಆಮೇಲೆ ಕಾಟೇರ ಅಲ್ಲಿ ಜೈಲಿಂದ ಆಚೆ ಬಂದರು, ಅದು ಅಂದರು. ಕತೆಗಳು ಕಟ್ತಾ ಇದ್ದಾರೆ, ಆಮೇಲೆ ಯಾವುದೋ ಸಿನಿಮಾಗಳ್ದು ಕ್ಲಿಪ್ಪಿಂಗ್ ಹಾಕ್ಬಿಟ್ಟು ಅದನ್ನ ಇಲ್ಲಿಗೆ ಮ್ಯಾಚ್ ಮಾಡೋದು, ಇವೆಲ್ಲ ನಡೀತಾ ಇದೆ. ಇದರ ಅವಶ್ಯಕತೆನೇ ಇಲ್ಲ, ಇದು ಇಟ್ ಈಸ್ ನ್ಯೂಸೆನ್ಸ್ ಆ್ಯಕ್ಚುಲಿ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಕೆಲವು ಚಾನಲ್ಗಳು, ಆಮೇಲೆ ಕೆಲವರು ಟು ಬಿ ಫ್ರ್ಯಾಂಕ್ ಒಳ್ಳೆ ಯಾರೋ ಚಾನಲ್ ಆ್ಯಂಕರ್ಗಳು ಏನೋ ಭಾಳ ಕೆಟ್ಟದಾಗೆ ಮಾತಾಡೋದು. ಆ್ಯಂಕರ್ ಅವ್ರ ಕೆಲಸ ಏನು? ಶಿ ಡೋಂಟ್ ನೋ ಹೌ ಟು ಟಾಕ್. ಏನೋ ನನ್ನ ಮಗ, ನನ್ನ ಮಗ, ಎಲ್ಲ ಇವ್ರ ಮಕ್ಕಳ? ದಟ್ ಈಸ್ ನಾಟ್ ದ ವೇ. ಈಗ ಸಡನ್ನಾಗಿ ಏನೋ ದರ್ಶನ್ ಅವರು ಆಚೆ ಬಂದರು ಅಂದರೆ ಏನೋ ಹೊರಗೆ ಬಂದರು, ಎಲ್ಲ ಕೇಸು ಕ್ಲೋಸ್ ಆಗಿ ಆಚೆ ಬಂದರು, ಏನು ಮಾಡ್ತಾರೆ ಅವಾಗ? ದರ್ಶನ್ನು ಅವರಿಂದ ಲಾಸನ್ನು ಆಗ್ಬೋದು, ಪ್ರಾಫಿಟ್ ಆಗ್ಬೋದು, ಅದು ವ್ಯಾವಹಾರಿಕವಾಗಿ ನನಗೆ ಗೊತ್ತಿಲ್ಲ. ಬಟ್ ಒಬ್ಬ ಸ್ಟಾರು ಅಂದಮೇಲೆ ಡೆಫಿನೆಟ್ಲಿ ನಾವಾಗಲಿ, ಮೀಡಿಯಾ ಆಗಲಿ, ಮತ್ತೊಂದಾಗಲಿ, ಒಂದು ಕುಟುಂಬ ಇದೆ, ಎಲ್ಲರೂ ಒಬ್ರಿಗೂ ನಂಬ್ಕೊಂಡು ಇದ್ದೀವಿ ನಾವು ಅಲ್ವಾ. ಇಟ್ಸ್ ಅ ಚೈನ್ ಲಿಂಕ್. ಆ್ಯಂಡ್ ಫ್ಯಾಮಿಲಿ ಅಂದಮೇಲೆ ಒಬ್ರು ನೋವಾದರೆ ಒಬ್ರು ನೋವಾಗತ್ತೆ. ಈಗ ಸಿನಿಮಾದ ದರ್ಶನ್ ಸಿನಿಮಾ, ಸ್ಟಾರ್ ಸಿನಿಮಾಗಳು ಥಿಯೇಟ್ರಿಗೆ ಬರಲಿಲ್ಲ ಅಂತ ಥಿಯೇಟ್ರ್ ಮುಚ್ಚೋ ಪರಿಸ್ಥಿತಿ ಬರುತ್ತೆ ಅಲ್ವಾ. ಸೊ ಈ ಎಲ್ಲ ಲಿಂಕ್ ಇದು. ಆಮೇಲೆ ದರ್ಶನ್ ಸಿನಿಮಾಗಳು ಮಾಡಲಿಲ್ಲ, ನಮ್ಮಂಥ ಬಡ ಕಲಾವಿದ್ರಿಗೆ ಕೆಲಸ ಸಿಗೋಲ್ಲ, ನಾವೊಂದು ಕಾಯ್ತಾ ಕೂತ್ಕೋಬೇಕು. ಸೊ ನಾನು ಟೆಕ್ನಿಷಿಯನ್ಸು ಅಷ್ಟೇ. ಸೊ ಇದೆಲ್ಲನೂ ಒಂದು ಸರ್ಕಲ್ಲೇ ಇದು. ಏನೋ ಒಬ್ರಿಗೆ ಏಟ್ ಬಿತ್ತು ಅಂದರೆ ಎಲ್ಲರಿಗೂ ಏಟ್ ಬಿದ್ದೇ ಬರುತ್ತೆ. ಅದರಲ್ಲಿ ದೊಡ್ಡ ದೊಡ್ಡ ಹೀರೋಗಳಿಗೆ ಏಟ್ ಬಿತ್ತು ಅಂದರೆ ಡೆಫಿನೆಟ್ಲಿ ಇಂಡಸ್ಟ್ರಿಗೆ ಏಟ್ ಬಿದ್ದೇ ಬರುತ್ತೆ. ಸರ್, ಫೈನಲಿ ಆ ಕುಟುಂಬಕ್ಕೆ ಈ ಘಟನೆ ಬಗ್ಗೆ ನಿಮ್ಮ ಕೊನೆಯ ಮಾತು? ಇಲ್ಲ, ದೇವರು ಅವ್ರಿಗೆ ಧೈರ್ಯ ಕೊಡಲಿ ಅಂತ ಅಷ್ಟೇ ಕೇಳ್ಕೊತೀನಿ. ಹೋದ ಜೀವ ಅಂತೂ ಬರೋಕ್ಕಾಗಲ್ಲ. ಬಟ್ ಅದನ್ನು ತುಂಬಲಿಕ್ಕೆ ಅಥವಾ ಅವರು ಫ್ಯಾಮ್ಲಿಗೆ ಒಂದು ಹಣ ಸಹಾಯ ಆಗ್ಬೋದು, ಹರಿದು ಬರ್ತಾಯಿದೆ. ಟು ಬಿ ಫ್ರ್ಯಾಂಕ್, ನಾನು ಅವ್ರ ಅಕೌಂಟಿಗೆ ನಾವು ಮಾಡಿದ್ದೀವಿ, ಕೆಲವರು ಮಾಡ್ತಾಯಿದ್ದಾರೆ. ಅದಕ್ಕಿಂತ ಇನ್ನೇನು ಹೇಳೋಕ್ಕಾಗಲ್ಲ. ಮುಂದೆ ಹುಟ್ಟೋ ಮಗು, ಅದು ಹೇಳೋದಲ್ಲ, ಅದು ಚೆನ್ನಾಗಾದ್ರೂ ಅಭಿಮಾನಿಗಳು, ಒಳ್ಳೊಳ್ಳೆ ಅಭಿಮಾನಿಗಳಿದ್ದಾರೆ. ಮೋಸ್ಟ್ಲಿ ಅವರು ಟೇಕ್ ಕೇರ್ ತೊಗೊತಾರೆ. ವಿದ್ಯಾಭ್ಯಾಸ ಆಗ್ಬೋದು ಆ ಮಕ್ಕಳದು ಮತ್ತೊಂದು. ಬಟ್ ಆ ಕುಟುಂಬಕ್ಕೆ ಎಲ್ಲರೂ ಒಂದು ಸಪೋರ್ಟ್ ಅಂತೂ ಇದೇ ಇರುತ್ತೆ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಟೈಮ್ ಕೊಟ್ಟು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದು ದರ್ಶನ್ ಅವರ ಜೊತೆ ಇದ್ದಂಥ ಒಡನಾಟದ ಬಗ್ಗೆ, ದರ್ಶನ್ ಅವರು ಶೂಟಿಂಗ್ ಸೆಟ್ನಲ್ಲಿ ಇದ್ದಂಥ ಬಗ್ಗೆ, ಹತ್ತತ್ರ ಒಂದು 20-30 ವರ್ಷದಿಂದ ಅವ್ರನ್ನ ನೋಡ್ತಾ ಇದ್ದಾರೆ ರವಿಚೇತನ್ ಅವರು. ಅವರ ಒಳಗಿರುವಂತಹ ಮಗು ಮನಸ್ಸಿನ ಬಗ್ಗೆ, ಅವರ ಹೆಲ್ಪಿಂಗ್ ನೇಚರ್ ಬಗ್ಗೆ ಹಲವಾರು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.